ನಮಸ್ಕಾರ ಸರ್. ಈ ವರ್ಷ 2016ರಲ್ಲಿ ದುರ್ಮುಖ ನಾಮ ಸಂವತ್ಸರದಲ್ಲಿ ಕೃಷ್ಣಾಷ್ಟಮಿ ಆಚರಣೆ ಬಗ್ಗೆ ಕೆಲವು ಪಂಚಾಂಗದ ಪ್ರಕಾರ ಆಗಸ್ಟ್ 24 ಅಂತ ಕೆಲವರು, ಆಗಸ್ಟ್ 25 ಅಂತ ಕೆಲವರು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇದರ ಬಗ್ಗೆ ಸ್ವಲ್ಪ ಗೊಂದಲ ಇರ್ತದೆ. ಇದರ ಜೊತೆಗೆ ಜಯಂತಿಯು ಕೂಡ ಜಯಂತಿ ಮಾಡಬೇಕು, ಅಷ್ಟಮಿ ಮಾಡಬೇಕು ಅಂತ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇದೆ? ವಾಸ್ತವಿಕವಾಗಿ ಈ ಗೊಂದಲ ಈ ದೇಶದಿಂದ ವಿದೇಶಕ್ಕೂ ಕೂಡ ಹೋಯಿತು. ವಿದೇಶಕ್ಕೆ ಹೋಗಿ ಎಷ್ಟೋ ಜನ ನನಗೆ ಫೋನ್ ಮಾಡಿದರು. ರಷ್ಯಾದಿಂದ, ಅಮೇರಿಕಾದಿಂದ, ಇಂಗ್ಲೆಂಡ್ನಿಂದ, ಆಸ್ಟ್ರೇಲಿಯಾದಿಂದ, ಅಲ್ಲಿ ಯಾಕೆಂದರೆ ಸಾವಿರಾರು ಮಂದಿ ನನ್ನ ಶಿಷ್ಯರಿದ್ದಾರೆ. ಅವರಿಗೆಲ್ಲ ನಾವು ಯಾವತ್ತು ಮಾಡಬೇಕು ಅಂತ ಕೇಳಿದಾಗ ನಾನು ಅವರಿಗೇನು ಹೇಳಿದೆ ಅಂದರೆ, ಯಾವತ್ತು ರೋಹಿಣಿ ನಕ್ಷತ್ರ ಇದೆಯೋ ಆವತ್ತು ಅಷ್ಟಮಿ ಮಾಡಿ. ರೋಹಿಣಿ ನಕ್ಷತ್ರ ಇಲ್ಲದೇ ಇದ್ದಾಗ ಅಷ್ಟಮಿ ತಿಥಿ ಪೂರ್ತಿ ಇದ್ದು ಮಾಡಬೇಡಿ. ಇದು ಆಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧ. ಒಂದು ಸಂಪ್ರದಾಯ ಇರ್ಬೋದು. ಆಚಾರ್ಯರ ಸಿದ್ಧಾಂತದಲ್ಲಿ ರೋಹಿಣಿ ನಕ್ಷತ್ರ ಅನ್ನೋದು ಮಸ್ಟ್ ಇರಲೇಬೇಕು. ಆದ್ದರಿಂದ ತಮಾಷೆ ನೋಡಿ, ಅಮೇರಿಕಾದಲ್ಲಿ ನ್ಯೂಯಾರ್ಕ್ನಲ್ಲಿ 24ಕ್ಕೆ ರೋಹಿಣಿ ನಕ್ಷತ್ರ ಬರುತ್ತೆ, ಕ್ಯಾಲಿಫೋರ್ನಿಯಾದಲ್ಲಿ 25ಕ್ಕೆ ಬರುತ್ತೆ. ಆದ್ದರಿಂದ ನಾನು ನೀವು ಹೇಳಿದೆ, ನೀವು ಕ್ಯಾಲಿಫೋರ್ನಿಯಾದಲ್ಲಿ 25ಕ್ಕೆ ಮಾಡಿ, ನ್ಯೂಯಾರ್ಕಿನವರು ಪೇಜಾರ್ ಸ್ವಾಮಿ ಹೇಳಿದ ದಿವಸ ಮಾಡಿ ಅಂತ ಹೇಳಿ 24ಕ್ಕೆ ಮಾಡಿ. ಯಾಕೆಂದರೆ ಅಲ್ಲಿ ರೋಹಿಣಿ ನಕ್ಷತ್ರ ಅಷ್ಟು ಡಿಸ್ಟೆನ್ಸ್ನಲ್ಲಿ ಬೇರೆ ಬೇರೆ ದಿವಸ ಬರುತ್ತೆ. ಅಲ್ಲಿ ಎಲ್ಲರಿಗೂ ಅದು ಮನವರಿಕೆ ಆಯಿತು. ಎಲ್ಲಿ ತನಕ ಅಂದರೆ, ಕೆಲವರು ಬಂದವರು ವಿದೇಶದಲ್ಲಿ ನನಗೆ ಸಿಕ್ಕಿದವರು ಹೇಳಿದರು, ನಾವು ಯಾವ ಮಠದ ಪಂಚಾಂಗದ ಪ್ರಕಾರ ಮಾಡುವುದಿಲ್ಲ, ನೀವು ಹೇಳಿದ ಹಾಗೆ ಮಾಡ್ತೇವೆ ಅಂತ. ಸೊ ವಿಶೇಷ ತಮಾಷೆ ಯಾಕೆ ಹೇಳಿದೆ ಅಂದರೆ, ವಿದೇಶದ ಆಲ್ಮೋಸ್ಟ್ ರಷ್ಯಾ, ಆಸ್ಟ್ರೇಲಿಯಾ, ಲಂಡನ್ನು, ಅಮೇರಿಕಾ ಎಲ್ಲ ಕಡೆ ರೋಹಿಣಿ ನಕ್ಷತ್ರ ಇದ್ದಾಗ ಮಾಡ್ತಾರೆ. ಅವರಿಗೆ ಕನ್ವಿನ್ಸ್ ಆಗಿದೆ. ಕನ್ವಿನ್ಸ್ ಆಗದೇ ಇರೋದು ಭಾರತೀಯರಿಗೆ. ಈಗ ಭಾರತೀಯರಾದ ನಾವೇನು ಮಾಡ್ತಾರೆ? ಅದಕ್ಕೆ ಈಗ ನಾನು ಅದಕ್ಕೋಸ್ಕರ ನಾನು ಮೊನ್ನೆ ಏಕಾದಶಿ ದಿವಸ, ಮುದಾದಹನೆ ದಿವಸ ನಮ್ಮ ಹುಡುಗರಿಗೆಲ್ಲ ಗೊತ್ತಾಗಲಿ ಅಂತ ನಾನು ಅವತ್ತು ಹೇಳಿದೆ, ನಾನು ರೋಹಿಣಿ ನಕ್ಷತ್ರ ಇಲ್ಲದ ದಿವಸ ಯಾವ ಕಾಲಕ್ಕೂ ಕೃಷ್ಣಾಷ್ಟಮಿ ಮಾಡಬೇಡಿ. ಯಾಕೆಂದರೆ ಬಹಳ ಸ್ಪಷ್ಟ ನಿಷೇಧ ಇದೆ ಶಾಸ್ತ್ರಕ್ಕೆ. ರೋಹಿಣ್ಯ ಸಹಿತಾಂ ತ್ಯಕ್ತ್ವಾ. ಮುಂಚೆ ನಾಳೆ ಮರು ದಿವಸ ರೋಹಿಣಿ ಇದೆ, ಮುಂಚಿನ ದಿವಸ 24ಕ್ಕೆ ಭರಣಿ ನಕ್ಷತ್ರ ಇರುವುದು. ರೋಹಿಣ್ಯ ಸಹಿತಾಂ ತ್ಯಕ್ತ್ವಾ ಯೋನ್ಯಸ್ಯಾಂ ಆಚರೇತ್ ಕ್ವಚಿತ್ ಸಹ ಹೀನಃ ಸುಕೃತೈ ಸರ್ವೈ ತಿರ್ಯಗ್ಯೋನಿ ಪ್ರಜಾಯತೆ. ಅವನು ಎಷ್ಟು ಭಯಂಕರನು. ಯಾರು ರೋಹಿಣಿ ನಕ್ಷತ್ರ ಇದ್ದೂ ಕೂಡ ಅದು ಬಿಟ್ಟು ಬೇರೆ ದಿವಸ ಕೃಷ್ಣಾಷ್ಟಮಿ ಆಚರಿಸ್ತಾರೆ, ಅವರು ಈ ಜನ್ಮದಲ್ಲಿ ಮಾಡಿದ ಎಲ್ಲ ಪುಣ್ಯವನ್ನು ಕಳ್ಕೊಂಡು ಸುಕೃತೈ ಹೀನಃ ಸರ್ವೈ ಸುಕೃತಿ ಹೀನಃ ತಿರ್ಯಗ್ಯೋನಿಷು ಜಾಯತೆ. ಅವನು ಎಲ್ಲ ಪುಣ್ಯಗಳನ್ನು ಕಳ್ಕೊಂಡು ಅವನು ಮುಂದಿನ ಜನ್ಮದಲ್ಲಿ ಪ್ರಾಣಿಯಾಗಿ ಹುಟ್ಟುತ್ತಾನೆ ಅಂತ ಅವನು. ಇದೇ ಸಾವಕಾಶ ಶ್ಲೋಕ, ಇದೆಲ್ಲ ಸ್ಪಷ್ಟವಾಗಿದೆ. ಅದು ಯಾವ ಅಷ್ಟಮಿಯಿಂದ ಹೇಳಿದೆ, ಅಲ್ಲಿ ರೋಹಿಣ್ಯ ಸಹಿತಾಂ ಇರೋದರಿಂದ, ರೋಹಿಣಿ ಇಲ್ಲದ, ರೋಹಿಣಿ ಸಹಿತಾಂ ತ್ಯಕ್ತ್ವ, ಮರುದಿವಸ ರೋಹಿಣಿ ಇದೆ, ಅದನ್ನು ಬಿಟ್ಟು ಮುಂಚಿನ ದಿವಸ ಮಾಡಿದರೆ ಸರ್ವೈಹಿ ಸುಕೃತೈರ್ಹೀನ. ಅವನು ಮಾಡಿದ ಎಲ್ಲ, ಈ ಕೃಷ್ಣಾಷ್ಟಮಿ ಮಾಡಿದ ಪುಣ್ಯವೂ ಹೋಗುತ್ತೆ, ಅವನ ಜೀವಮಾನದಲ್ಲಿ ಮಾಡಿದ ಎಲ್ಲ ಪುಣ್ಯ ಹೋಗುತ್ತೆ. ಆ ಪುಣ್ಯ ನಾಶ ಅದನ್ನು ಮುಂದಿನ ಜನ್ಮದಲ್ಲಿ ಪ್ರಾಣಿಯಾಗಿ ಹುಟ್ಟುತ್ತಾನೆ ಅಂತ ಭಯಾನಕವಾದಂತಹ ಈ ವಾಕ್ಯವನ್ನು ತಿಳಿದವರು ಯಾರು ಕೂಡ 24ಕ್ಕೆ ಮಾಡೋರು. ಸಂಪಾದನೆ ಎಚ್ಚರ ಇದ್ದರೆ ಪಾಪ ಭೀರುಗಳಾದವರು ಯಾರು ಮಾಡೋಲ್ಲ. ಇದು ನಮ್ಮ ಧರ್ಮಶಾಸ್ತ್ರಕಾರರು ಈ ಶ್ಲೋಕವನ್ನು ಹೇಳೋದೇ ಇಲ್ಲ ಪಬ್ಲಿಕ್ಕಿಗೆ. ಪಂಚಾಂಗದವರು ಹೇಳೋದಿಲ್ಲ, ಸ್ವಾಮಿಗಳ ಹತ್ರ ಹೇಳೋದಿಲ್ಲ. ಹಾಗಾಗಿ ಬಹಳ ಜನಕ್ಕೆ ಈ ವಿಷಯವೇ ಗೊತ್ತಿಲ್ಲ. ಇದಕ್ಕೆ ನಾನು ನಿಮಗೆ, ಆದ್ದರಿಂದ ನಾನು ಅಲ್ಲಿ ಹೇಳಿದ ಮೇಲೆ ಪುನಃ ಅಮೇರಿಕದಿಂದ ಫೋನ್ ಬಂದು ನನಗೆ, ನೀವು ಹೀಗೆ ಹೇಳ್ತೀರಿ, ಆದರೆ ಪೇಜಾರ ಸ್ವಾಮಿಗಳು 24ಕ್ಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ, ನಮಗೆ ಮತ್ತೆ ಗೊಂದಲ ಆಗಿದೆ. ಅಲ್ಲಿ ನಾನೀಗ ಅದಕ್ಕೋಸ್ಕರ ಅಲ್ಲಿಗಿಂತ ಹೆಚ್ಚು ಇಲ್ಲಿ ಗೊಂದಲ ಆಗಿದೆ. ಅಲ್ಲಿ ನಾನು ಒಂದು ಶಬ್ದ ಹೇಳಿಸಿ ಮಾಡ್ತಾರೆ ಅವರು, ಅಲ್ಲಿ ಮತ್ತೆ ಬದಲಾವಣೆ ಪ್ರಶ್ನೆ ಇಲ್ಲ. ನಮ್ಮ ಭಾರತೀಯರಿಗೆ, ವಿಶೇಷತಃ ಕನ್ನಡಿಗರಿಗೆ ಇದು ಯಾವುದನ್ನು ನಂಬಬೇಕು ಅನ್ನೋ ಗೊಂದಲ. ಯಾಕೆಂದರೆ ಇವತ್ತು ಪೇಜಾವರ ಶ್ರೀಗಳು ಇಡೀ ವಿಶ್ವದಲ್ಲಿ ಮಾನ್ಯರಾಗಿರ್ತಕ್ಕಂಥ ವ್ಯಕ್ತಿ. ಅವರು ಒಂದು ಮಾತು ಹೇಳಿದರೆ ಲಕ್ಷಾಂತರ ಜನ ಅದನ್ನು ಫಾಲೋ ಮಾಡ್ತಾರೆ. ನನಗೆ ದುಃಖ ಇದೆ, ನಾನು ಒಂದು ದಿವಸ ಇಡೀ ಹತ್ತಿದ್ದೇನೆ ಅದಕ್ಕೋಸ್ಕರ. ಹೀಗೆ ಪೇಜಾರ ಸ್ವಾಮಿ ಹೇಳಿ ಲಕ್ಷಾಂತರ ಮಂದಿಗೆ ತಿರಿಯೋಗ್ಯೋನಿಯಲ್ಲಿ ಹುಟ್ಟುವಂತೆ ಮಾಡ್ತಾರಲ್ಲ, ಯಾಕೆ ಇಂಥ ಅಪಚಾರ ಆಗ್ತಾ ಇದೆ ಅಂತ ನಾನು ಹತ್ತಿದ್ದೇನೆ ಒಂದು ದಿವಸ ರಾತ್ರಿಯೆಲ್ಲ ಕೂತು. ಆದ್ದರಿಂದ ಮತ್ತೆ ನನ್ನ ಹತ್ರ ಇಲ್ಲಿ ಜನರು ಕೇಳಿದ್ರು, ನಿಮ್ಮ ಸ್ಪಷ್ಟ ಅಭಿಪ್ರಾಯ ಹೇಳಿ. ಯಾಕೆ ಇದು ಸಾಮಾನ್ಯ ವಿಷಯ ಅಲ್ಲ, ಇದೊಂದು ಮಹಾ ವ್ರತ. ಇದು ಜೀವಮಾನದಲ್ಲಿ ಮಾಡ್ತಕ್ಕ ಹಬ್ಬಗಳಲ್ಲಿ, ವ್ರತಗಳಲ್ಲಿ ಶ್ರೇಷ್ಠವಾದ ಮಾತುಗಳಿಗೆ. ಅದಕ್ಕೆ ಖಚಿತವಾದ ಒಂದು ತೀರ್ಮಾನ ಬೇಕು. 2 ದಿವಸವೂ ಮಾಡೋದು ಅದಕ್ಕೆ ಒಂದು ತೀರ್ಮಾನ ಅಲ್ಲ, ಅದು ಬೇರೆ ಕೆಲಸ ಆಯಿತು.
ಅದು ಇದೋ ಗೊತ್ತಿಲ್ಲ, 2 ದಿವಸ ಉಪವಾಸ ಮಾಡ್ತೇನೆ ಹೇಳೋದು ಅಥವಾ ಆಚರಿಸ್ತೇನೆ ಅನ್ನೋದು ಉತ್ತರ ಆಗುವುದಿಲ್ಲ. ಇದಕ್ಕೆ ಒಂದು ಖಚಿತವಾದ ಉತ್ತರ ಬೇಕು ಶಾಸ್ತ್ರೀಯವಾಗಿ. ಆಚಾರ್ಯರು ಉತ್ತರ ಕೊಟ್ಟ ಮೇಲೂ ಕೂಡ ಒಬ್ಬರೂ ಕೂಡ ಜಯಂತಿ ನಿರ್ಣಯವನ್ನ ಕಲ್ಪವನ್ನ ಅತಿ ಸೀರಿಯಸ್ ಆಗಿ ಅಧ್ಯಯನ ಮಾಡಲಿಕ್ಕೆ ಹೋಗಲಿಲ್ಲ. ನನಗೆ ದುಃಖ ಏನಂದ್ರೆ 700 ವರ್ಷದ ಮೊದಲು ಏನು ತಪ್ಪು ನಡೀತಿತ್ತು ಆಚಾರ್ಯ ಹೇಳಿದವರು ಇವತ್ತಿಗೂ ಅದೇ ತಪ್ಪು ನಡೀತಾ ಇದೆ. ಆಚಾರ್ಯ ಏನು ಹೇಳಿದರು? ರೋಹಿಣ್ಯ ಅಂತ ಹೇಳಿದರು. ಒಂದು ಶಬ್ದ ಅವ್ರು ಯಾವ ತಿಂಗಳು ಅಂತ ಹೇಳೋರು, ಶ್ರಾವಣ ಮಾಸ ಅಂತ ಹೇಳೋದಿಲ್ಲ, ಭಾದ್ರದ ಮಾಸ ಅಂತ ಹೇಳೋದಿಲ್ಲ. ಏನು ಹೇಳಿದ್ರು? ರೋಹಿಣಿ ನಕ್ಷತ್ರ ಇದ್ದ ದಿವಸ ಅನ್ನೋದು. ರೋಹಿಣಿ ನಕ್ಷತ್ರ ಬರುವುದು ಯಾವಾಗ ಅಂದ್ರೆ ನಮಗೆ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ರೋಹಿಣಿ ನಕ್ಷತ್ರ ಬರಬೇಕು. ಅದು ಇಡೀ ವರ್ಷದಲ್ಲಿ ಸಿಂಹ ಮಾಸದಲ್ಲಿ ಮಾತ್ರ ಬರುವುದು. ಸಿಂಹ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಮಾತ್ರ ರೋಹಿಣಿ ತಿಥಿ ಬರುವುದು. ಹಾಗಾಗಿ ಸಿಂಹ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಅಂತ ಹೇಳಿದಾಗ ಆಯ್ತು, ರೋಹಿಣ್ಯ ಅಂತ ಹೇಳಿದ್ದರಿಂದ. ಸೊ ಸಿಂಹ ಮಾಸ ಅಂದರೆ ಮತ್ತೆ ಅವರು ಯಾವ ಮಾಸವನ್ನು ಹೇಳೋಲ್ಲ. ಇದು ಸಿಂಹ ಮಾಸ ಅನ್ನೋದು ರೋಹಿಣ್ಯ ಅನ್ನೋದು ಸಿದ್ಧ ಆಯ್ತು. ಸಿಂಹ ಮಾಸದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ಆದ್ದರಿಂದ ಇನ್ನೊಂದು ಭಾದ್ರಪದ ಅದು ಹುಟ್ಟಿದ ತಿಂಗಳು, ಹುಟ್ಟಿದ ಚಾಂದ್ರ ಮಾಸ, ಇದು ಸೌರ ಮಾಸ, ಸಿಂಹ ಮಾಸ. ಹಾಗಾಗಿ ಇಷ್ಟು ಹೇಳಿದಾಗ 3 ಅಕ್ಷರದಿಂದ ರೋಹಿಣಿ ನಕ್ಷತ್ರ ಇದ್ದಾಗ ಮಾಡಬೇಕು ಅನ್ನೋದ್ರಿಂದ ಅದಕ್ಕೆ ವ್ಯಾಖ್ಯಾನ ಬರೆದದ್ದು ವಿಷ್ಣು ತೀರ್ಥರು. ಸಿಂಹ ಮಾಸೇತು ರೋಹಿಣ್ಯಾಯುತಾಂ ಕೃಷ್ಣಾಷ್ಟಮಿ. ಆವಾಗ ಸಿಂಹ ಮಾಸದಲ್ಲಿ ಮಾತ್ರವೇ ರೋಹಿಣ್ಯಾಯುತ ಆಗತ್ತೆ. ಇದು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ, ಇದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಷಯ. ಸಿಂಹ ಮಾಸದಲ್ಲಿ ಮಾತ್ರ ಇದೆಲ್ಲ ಸ್ವಾಮಿಗಳಿಗೆ ಹೇಳಿದ್ರೆ ಗೊತ್ತಾಗುತ್ತೆ. ಅವರೇನು ಅದನ್ನ ತಾವು ಅದನ್ನು ಸ್ಟಡಿ ಮಾಡಲ್ಲ. ರೋಹಿಣಿ ನಕ್ಷತ್ರ ಇರುವಂತಹದ್ದು ಸಿಂಹ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಮಾತ್ರ ಬರುವುದು. ಹಾಗಾಗಿ ಸಿಂಹ ಮಾಸ ಮಾಡಬೇಕು ಅಂತಾಯ್ತು. ನಿಮಗೆ ರೋಹಿಣಿ ನಕ್ಷತ್ರ ಮುಖ್ಯ ಅಲ್ಲ ಆಗಿದ್ದರೆ ಏನ್ ಹೇಳ್ಬೇಕಿತ್ತು ಗೊತ್ತಾ? ಭಾದ್ರಪದ ಹುಟ್ಟಿದ ತಿಥಿ ರಾಮನವಮಿ ಯಾವಾಗ ಮಾಡೋದು ನೀವು? ಪುನರ್ವಸು ನಕ್ಷತ್ರ ಇದ್ದಾಗ ಮಾಡ್ತೀರಾ? ಇಲ್ಲ, ಎಲ್ಲವೂ ಚಾಂದ್ರ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕಿತ್ತು ಆಚಾರ್ಯ? ಏನ್ ಹೇಳ್ಬೇಕಿತ್ತು? ಭಾದ್ರಪದ ಮಾಸದ ಕೃಷ್ಣ, ಯಾಕಂದ್ರೆ ಕೃಷ್ಣ ಹುಟ್ಟಿದ್ದು ಭಾದ್ರಪದದಲ್ಲಿ, ಅದು ಬೇರೆ ಪ್ರೂವ್ ಆಗಿದೆ. ಅದರ ಬಗ್ಗೆ ಇಲ್ಲಿ ನಾವು ಚರ್ಚೆ ಮಾಡೋದು. ಶ್ರಾವಣದಲ್ಲಿ ಅಲ್ಲ, ಇಡೀ ದೇಶ ಶ್ರಾವಣದಲ್ಲಿ ಅಂತ ಹೇಳುತ್ತೆ, ಅದ್ರಲ್ಲಿ ಅಲ್ಲ ಅಂತ ಆಚಾರ್ಯ ಪ್ರೂವ್ ಮಾಡಿದ್ದಾರೆ. ಆದ್ರೆ ಆಚಾರ್ಯ ಏನು ಹೇಳಬೇಕಿತ್ತು? ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಅದು ಹೇಳದೆ ರೋಹಿಣ್ಯ ಬಂದು ಅಂದ್ರೆ ರೋಹಿಣಿ ನಕ್ಷತ್ರ ಬರಬೇಕಪ್ಪ, ಅದು ಸಿಂಹ ಮಾಸದಲ್ಲಿ ಮಾತ್ರ ಬರುವುದು. ಸಿಂಹ ಮಾಸ ಯಾವಾಗ ಬರುತ್ತೆ? ಶ್ರಾವಣ ಅಥವಾ ಭಾದ್ರಪದದಲ್ಲಿ. ಹಾಗಾಗಿ ಅವರು ರೋಹಿಣ್ಯ ಅಂತ ಹೇಳುವುದರಿಂದ ಶ್ರಾವಣ ಅಥವಾ ಭಾದ್ರಪದದ ಸಿಂಹ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ರೋಹಿಣಿ ನಕ್ಷತ್ರ ಬರುತ್ತೆ, ಅವಾಗ ಆಚರಿಸೋದು. ಇಷ್ಟು ಬಂತು. ಸಿಂಹ ಮಾಸ ಮಾಡಬೇಕು ರೋಹಿಣ್ಯವನ್ನು 3 ಶಬ್ದದಿಂದ ಇಡೀ ತಿಂಗಳ ಸಮಸ್ಯೆ, ಯಾವ ತಿಂಗಳು, ಅದರ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಹೇಳಿದ್ದಾರೆ. ಸಿಂಹ ಮಾಸದಲ್ಲಿ ಮಾತ್ರವೇ ಬರುವುದು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಬೇಡ ಅಂತ ಆದ್ರೆ ಸಿಂಹ ಮಾಸ ಇತ್ತು ಅಂತ ಹೇಳುವ ಅಗತ್ಯವೇ ಇಲ್ಲ. ಭಾದ್ರಪದದಲ್ಲಿ ಮಾಡಿದರೂ ಆಗುತ್ತೆ. ಹಾಗಾದ್ರೆ ವಿಷ್ಣು ತೀರ್ಥರ ವಾಕ್ಯ ಹೇಗೆ ಪೂರಕವಾಗುತ್ತೆ ನೋಡಿ, ರೋಹಿಣಿ ಅಂತ ಹೇಳೋದಕ್ಕೆ ವ್ಯಾಖ್ಯಾನ ಆಯ್ತು. ರೋಹಿಣಿ ನಕ್ಷತ್ರ ಯಾವಾಗ ಬರುತ್ತೆ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ, ಯಾವತ್ತೂ ಬರ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಪ್ರಾಯ ಅನೇಕ ಮಂದಿ ಜ್ಯೋತಿಷ್ಯಕ್ಕೂ ಗೊತ್ತಿಲ್ಲ ನನಗೆ, ಅನೇಕ ಮಂದಿ ಸನ್ಯಾಸಿಗಳು ಹಾಕಿ ತಿಳ್ಕೊಂಡಿದ್ದಾರೆ ಯಾವತ್ತೂ ಬರ್ಬೋದು ಅಂತ. ಬರುವುದಿಲ್ಲ. ವರ್ಷಕ್ಕೆ ಒಮ್ಮೆಯೇ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ರೋಹಿಣಿ ನಕ್ಷತ್ರ ಬರುವುದು, ಅದು ಸಿಂಹ ಮಾಸ. ಸಿಂಹ ಮಾಸ ಶ್ರಾವಣದಲ್ಲಿ ಬರುತ್ತೆ, ಭಾದ್ರಪದದಲ್ಲಿ ಬರುತ್ತೆ. ಹಾಗಾಗಿ ಸಿಂಹ ಮಾಸದಲ್ಲಿ ಅನ್ನುವಂತಹ ತೀರ್ಮಾನವೇ ರೋಹಿಣಿ ನಕ್ಷತ್ರ ಬೇಕು ಅನ್ನೋದಕ್ಕೋಸ್ಕರ. ರೋಹಿಣಿ ನಕ್ಷತ್ರ ಬೇಡ ಆದರೆ ಸಿಂಹ ಮಾಸ ಹೇಳೋ ಅಗತ್ಯವೇ ಇಲ್ಲ. ಇದೆಲ್ಲ ಈ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟದ್ದಲ್ಲ, ಧರ್ಮಶಾಸ್ತ್ರಕ್ಕೆ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟದ್ದು, ಗಣಿತಕ್ಕೆ ಸಂಬಂಧಪಟ್ಟದ್ದು. ನಾವು ಸಿಂಹ ಮಾಸ ಅಂತ ಹೇಳುವುದು ಸಿಂಹ ಮಾಸದಲ್ಲಿ ಮಾತ್ರವೇ ರೋಹಿಣಿ ನಕ್ಷತ್ರ ಬರುವುದರಿಂದ ರೋಹಿಣಿ ನಕ್ಷತ್ರ ಬೇಕು ಅಂತ ಆಯ್ತದೆ. ಆಚಾರ್ಯರು ರೋಹಿಣ್ಯ ಅಂತ ಮೊದಲು ಹೇಳಿದ್ದು ಯಾಕೆಂದ್ರೆ ಅದು ಎಲ್ಲಕ್ಕೂ ನಿರ್ಣಾಯಕ. ಯಾವ ಮಾಸದಲ್ಲಿ ಮಾಡಬೇಕು, ಚಾಂದ್ರ ಮಾಸ ಯಾವುದು, ಸೌರ ಮಾಸ ಯಾವುದು, ಅದು ಎಲ್ಲವೂ ನಿರ್ಣಾಯಕ. ರೋಹಿಣಿ ನಕ್ಷತ್ರ ಯಾವಾಗ ಬರುತ್ತೆ ಅನ್ನೋ ಅದಕ್ಕೆ ಆಚಾರ್ಯರು ರೋಹಿಣ್ಯ ಅಂತ ಬಂದು ಹೇಳ್ಬಿಟ್ಟು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ. ಅದನ್ನು ಇವರು ವಿವರಣೆ ಮಾಡೋದು ಸಿಂಹ ಮಾಸ ಇತ್ತು, ಸಿಂಹ ಮಾಸದಲ್ಲಿಯೇ ರೋಹಿಣಿ ನಕ್ಷತ್ರ ಬರುವುದು. ಆದ್ದರಿಂದ ಆಚಾರ್ಯರು ಅದನ್ನು ಹೇಳಲಿಲ್ಲ. ನೋಡಿ, ಇಬ್ಬರಿಗೂ ಆ ಜ್ಯೋತಿಷ್ಯದ ಒಂದು ಆ ಪರಿಚಯ ಚೆನ್ನಾಗಿತ್ತು. ಅವರು ಮಾಸವೇ ಹೇಳೋಲ್ಲ, ರೋಹಿಣಿ ನಕ್ಷತ್ರ ಬಂದಾಗ ಮಾಡಿ. ಆಗ ಇವ್ರು ಬಂದು ಸಿಂಹ ಮಾಸದಲ್ಲಿ ಬರುವುದು. ಸಿಂಹ ಮಾಸ ಇತ್ತು ರೋಹಿಣಿ ಆಯುಧ, ಸಿಂಹ ಮಾಸದಲ್ಲಿ ಮಾತ್ರ ರೋಹಿಣಿ ಬರುವುದು. ಮತ್ತು ಅದರ ಜೊತೆಗೆ ಇನ್ನೊಂದು ನಾವು ತಿಳ್ಕೋಬೇಕು, ಸಿಂಹ ಮಾಸದಲ್ಲಿ ರೋಹಿಣಿ ಬಂದೇ ಬರುತ್ತೆ. ಆದ್ರಿಂದ ರೋಹಿಣಿ ಸಹಿತವಾದ ಚಂದ್ರನಿಗೆ ಅರ್ಘ್ಯ ಕೊಡೋದು. ಅವತ್ತು ಚಂದ್ರಾರ್ಘ್ಯ ಕೊಡೋದು ರೋಹಿಣಿ ಹುಟ್ಟಿದ್ದರಿಂದ, ರೋಹಿಣಿ ಯೋಗ ಇದ್ದದ್ದರಿಂದ. ಇದು ಯಾವ ದಿವಸ ರಾಮನಲ್ಲಿ ಪುನರ್ವಸು ಸಹಿತ ಕೊಡೋಲ್ಲ ನಾವು. ಯಾವುದು ಆವತ್ತು ಯಾವ ನಕ್ಷತ್ರ ಇತ್ತು. ಹಾಗಾಗಿ ಕೃಷ್ಣ ಜನನದಲ್ಲಿ ರೋಹಿಣಿ ನಕ್ಷತ್ರ ಇತ್ತು. ಮತ್ತು ಸಿಂಹ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಪ್ರತಿ ವರ್ಷವೂ ರೋಹಿಣಿ ನಕ್ಷತ್ರ ಬರುತ್ತೆ. ಅದು ಮುಂದೆ ಯಾವತ್ತು ಬಾರದೇ ಇರಬಹುದು ಅಂತ ಹೇಳಿದ್ರೆ ಗಣಿತ ಉಂಟು. ಇವತ್ತು ಕಂಪ್ಯೂಟರ್ನಲ್ಲಿ 100 ವರ್ಷದ ಮೇಲೆ, ಇನ್ನು 500 ವರ್ಷದ ಮೇಲೆ ರೋಹಿಣಿ ನಕ್ಷತ್ರ ಯಾವುದು ಬರುತ್ತೆ ನೋಡಿ ಮಾತಾಡಿ. ಸುಮ್ಮನೆ ಬರಬಹುದು, ಬಾರದೇ ಇರಬಹುದು. ಇಂತಹ ಹೈಪೋಥೆಟಿಕಲ್ ಆಕ್ಷೇಪಗಳಿಗೆ ಅರ್ಥ ಇಲ್ಲ.
ಅದು ರೋಹಿಣಿ ನಕ್ಷತ್ರ ಬಾರದೇ ಇದ್ರೆ ಅದು ಬರುತ್ತೆ ಅನ್ನೋದು ಇಷ್ಟು ಜನಕ್ಕೆ 200 ವರ್ಷ ಬಂದಿದೆ, ಇದು ಬರುವುದಿಲ್ಲ ಅದಕ್ಕೆ ಪರಿಸ್ಥಿತಿ ಆಯ್ತಾ. ಹಾಗಾಗಿ ಆಚಾರ್ಯರು ಹೇಳಿದ್ದಾದ ಪ್ರಕಾರ ರೋಹಿಣ್ಯಾಂ ಅನ್ನೋ ಶಬ್ದ ಉಂಟಲ್ಲ, ಅದು ತುಂಬಾ ನಿರ್ಣಾಯಕವಾದ ಶಬ್ದ. ರೋಹಿಣಿ ನಕ್ಷತ್ರ ಇರುವ ಸಿಂಹ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ, ಅದನ್ನೇ ವಿವರ ಹೇಳಿದ್ರು. ರೋಹಿಣಿಯುತಾಂ ಅಷ್ಟಮಿ, ರೋಹಿಣ್ಯಾಯುತಾಂ ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಪುಮಾನ್ ಉಪೋಷ್ಯ. ಇದರಲ್ಲಿ ನೋಡಿ, ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿದೆ, ಇದರಲ್ಲಿ ಗೊಂದಲಕ್ಕೆ ಅವಕಾಶವೇ ಇಲ್ಲ. ಸಿಂಹ ಮಾಸೇತು, ಇದು ಏನು ಸಂಸ ಗೊತ್ತಿರಬೇಕಾಗಿಯೂ ಇಲ್ಲ. ಸಂಸ ಗೊತ್ತಿಲ್ಲದವರಿಗೆ ಅರ್ಥ ಆಗುತ್ತೆ. ಸಿಂಹ ಮಾಸೇತು ರೋಹಿಣ್ಯಾಯುತಾಂ ಕೃಷ್ಣಾಷ್ಟಮಿ ಪುಮಾನ್, ಅದರಲ್ಲಿ ಅದು ರೋಹಿಣಿ ಮತ್ತು ಕೃಷ್ಣಾಷ್ಟಮಿ, ಇದು ಅಷ್ಟಮಿ ತಿಥಿ, ಅದು ರಾತ್ರಿ ಮಧ್ಯರಾತ್ರಿ ತನಕ ಇರಬೇಕು ಅಂತ ಅವರು ಹೇಳಿಲ್ಲ. ಯಾಕೆಂದರೆ ಆಚಾರ್ಯರಿಗೆ ಇದಕ್ಕೂ ಒಂದಕ್ಕೊಂದು ಪೂರಕ. ಅದು ಅಣ್ಣ ಹೇಳಿದ್ದಕ್ಕೆ ತಮ್ಮನ ವ್ಯಾಖ್ಯಾನ. ಅಣ್ಣ ಏನು ಹೇಳಿದರು? ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ಅಂತ 3 ಥರದ ಜಯಂತಿ ಹೇಳಿದೆ ಇದರಲ್ಲಿ. ಒಂದು ಅರ್ಧರಾತ್ರಿ ರೋಹಿಣ್ಯಾಂ, ಮಧ್ಯರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರ ಇದ್ದರೆ ಅದು ವಿಶೇಷ. ಅಂದರೆ ಕೃಷ್ಣ ಅವತಾರ ಕಾಲದಲ್ಲಿ ಚಂದ್ರೋದಯ ಕಾಲ ಅಂತ ಹೇಳ್ತಾರೆ ಕೆಲವರು. ಅದು ಸರಿಯಲ್ಲ, ಪಂಚಾಂಗದವ್ರು ಮಾಡಿ ಚಂದ್ರೋದಯ ಕಾಲ ಅಲ್ಲ. ಕೃಷ್ಣ ಹುಟ್ಟಿದ್ದು ಚಂದ್ರೋದಯ ಆಗುವ ಮುಂಚೆ ಮಧ್ಯರಾತ್ರಿಯಲ್ಲಿ, ಅಂದರೆ ಈ ಸುಮಾರು ಈಗ ನೋಡಿ 12 ಗಂಟೆ ರಾತ್ರಿ, ಅದು ಮಧ್ಯರಾತ್ರಿ. ಅದು ಚಂದ್ರೋದಯ ಕೆಲವೊಮ್ಮೆ ಅದಕ್ಕಿಂತ ಮೊದಲಾಗುತ್ತೆ, ಕೆಲವೊಮ್ಮೆ ಅದ್ರ ಮೇಲೆ ಆಗುತ್ತೆ. ಅದರಿಂದ ಚಂದ್ರೋದಯ ಪ್ರಶ್ನೆ ಅಲ್ಲ ನಮಗೆ. ಮಧ್ಯರಾತ್ರಿಯಲ್ಲಿ ನಿಶೀಥ ವ್ಯಾಪಿನಿ ಅಂತ ಅವರು ಹೇಳೋದು, ಚಂದ್ರೋದಯ ವ್ಯಾಪಿನಿ ಅಲ್ಲ. ಚಂದ್ರೋದಯ ನಿಶೀಥಕ್ಕಿಂತ ಮೊದಲು ಆಗಬಹುದು ಮತ್ತು ಆಗಬಹುದು. ಅದನ್ನ ಈ ಚಂದ್ರೋದಯ ವ್ಯಾಪಿನಿ ಅಂತ ಏನು ಪಂಚಾಂಗದವರು ಬರೀತಾರೆ, ಅದು ತಪ್ಪು. ಏನಾಗಿದೆ ಇಲ್ಲಿ ಅಂದರೆ, ಪಂಚಾಂಗದವರಿಗೆ ಧರ್ಮಶಾಸ್ತ್ರ ಗೊತ್ತಿಲ್ಲ, ಗಣಿತ ಮಾತ್ರ ಗೊತ್ತಿರೋದು. ಧರ್ಮಶಾಸ್ತ್ರಕಾರರಿಗೆ ಗಣಿತ ಗೊತ್ತಿಲ್ಲ. ಅವರು ಒಬ್ಬರನ್ನೊಬ್ಬರು ಡಿಸ್ಕಸ್ ಮಾಡುವುದಿಲ್ಲ. ಅವರವರಿಗೆ ತಲೆ ಬಂದ ಹಾಗೆ ಪಂಚಾಂಗದಲ್ಲಿ ಬರೀತಾರೆ. ಆಚಾರ್ಯರು ಹೇಳಿದರು, ರೋಹಿಣ್ಯಾಂ ಅರ್ಧರಾತ್ರಿ ಆಯಿತು, ಮಧ್ಯರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರ ಇದ್ದು ಯಥಾ ಕಾಲ ಯಾವತ್ತಾದರೂ ಕೃಷ್ಣ ಒಂದು ಹೊತ್ತಿನಲ್ಲಿ ಕೃಷ್ಣಾಷ್ಟಮಿ ಇದ್ದರೆ ಸರಿ, ಮಧ್ಯರಾತ್ರಿ ಬೇಕಾಗಿಲ್ಲ. ರೋಹಿಣ್ಯಾಂ ಅರ್ಧರಾತ್ರಿ, ಅದು ಒಂದು ಪಕ್ಷ. ಅರ್ಧರಾತ್ರಿಯಲ್ಲಿ ಕೃಷ್ಣಾವತಾರ ಕಾಲದಲ್ಲಿ ರೋಹಿಣಿ ಇರಬೇಕು, ಮತ್ತೆ ಆ ದಿನದಲ್ಲಿ ಅಷ್ಟಮಿ ತಿಥಿ ಇರಬೇಕು, ಇದು ಒಂದು ಪಕ್ಷ. ಅವರು ಆಚಾರ ಮಾತಿನಲ್ಲೇ ಬರುವಂಥದ್ದು. ಇದೇನು ಬನ್ನಂಜಿಯವರು ಕಲ್ಪನೆ ಮಾಡಿದ್ದಾರೆ. ರೋಹಿಣ್ಯಾಂ ಅರ್ಧರಾತ್ರಿ ಆಯಿತು ಯದಾ ಕದ, ಆವತ್ತು ಯದಾ ಅನ್ನೋದಕ್ಕೆ ಯಾವ ತಿಂಗಳಲ್ಲಿ ಅಂತ ಒಂದು ಅರ್ಥ, ಶ್ರಾವಣದಲ್ಲಿ ಅಥವಾ ಮಾಘದಲ್ಲಿ. ಯದಾ ಅಂದರೆ ಯಸ್ಮಿನ್ ದಿನ ಅಂತ 3 ಅರ್ಥದಲ್ಲಿ ಯದಾ ಶಬ್ದವನ್ನು ಬಳಸಿದ್ದಾರೆ. ಯದಾ ಯಸ್ಮಿನ್ ಮಾಸೆ, ಯಸ್ಮಿನ್ ಮಾಸ ಸಿಂಹ ಮಾಸ ಯಾವತ್ತು ಬರ್ತದೆ ಚಾರದಲ್ಲಿ, ಅಂದರೆ ಶ್ರಾವಣದಲ್ಲಿ ಅಥವಾ ಭಾದ್ರಪದದಲ್ಲಿ. ಯದಾ ಯಾವ ದಿನದಲ್ಲಿ ಅಷ್ಟಮಿ ಬರುತ್ತೋ ಆ ದಿನ ರೋಹಿಣಿ ಮಧ್ಯರಾತ್ರಿಯಿಂದ ಸರಿ. ಅಷ್ಟಮಿ ಮಧ್ಯರಾತ್ರಿ ಇರಬೇಕು ಅಂತಿಲ್ಲ. ಇದು ಒಂದು ಕೃಷ್ಣಾಷ್ಟಮಿ. ಇನ್ನೊಂದು ಅರ್ಧರಾತ್ರಿ ಅಥವಾ ಯದಾ ಕಾಲಾಷ್ಟಮಿ ಭವೇತ್, ಮಧ್ಯರಾತ್ರಿಗೆ ಕೃಷ್ಣಾಷ್ಟಮಿ ಇರಬೇಕು, ಆದರೆ ಆವತ್ತಿ ರೋಹಿಣಿ ಇರುವುದಿಲ್ಲ. ರೋಹಿಣ್ಯಂ ಸತ್ಯಂ, ಎಷ್ಟು ಹೊತ್ತಿಗಾದ್ರೂ ರೋಹಿಣಿ ಇರುತ್ತೆ. ಇನ್ನೊಂದು ಅರ್ಧರಾತ್ರಿ ರೋಹಿಣ್ಯಂ ಸತ್ಯಂ ಯದಾ ಕಾಲ, ಅಂದರೆ ರೋಹಿಣಿ ಮತ್ತು ಕೃಷ್ಣಾಷ್ಟಮಿ ಎರಡೂ ಮಧ್ಯರಾತ್ರಿ ಬಂದರೆ ಪೂರ್ತಿ ಜಯಂತಿ ಅಂತ. ಯಾಕಂದ್ರೆ ಕೃಷ್ಣ ಹುಟ್ಟಿದಾಗ ಇದ್ದದ್ದು. ಅಥವಾ ಅದರಲ್ಲಿ ಒಂದು ಇದ್ರೂ ಸಾಕು, ಅದು ರೋಹಿಣಿ ಆದರೂ ಆಗಬಹುದು ಅಥವಾ ಅಷ್ಟಮಿ ಆದರೂ ಆಗಬಹುದು ಅಂತ ಈ 3 ಪಕ್ಷವನ್ನು ಆಚಾರ್ಯರು ಸ್ಪಷ್ಟವಾಗಿ ಆ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನು ನಾನು ಕಲ್ಪನೆ ಮಾಡಿದ್ದಾರೆ. ಅದರಿಂದ ಅದು 3 ಆಯಿತು. ಆದರೆ ಪ್ರತಿ ವರ್ಷವೂ ಸಿಂಹ ಮಾಸದಲ್ಲಿ ರೋಹಿಣಿ ನಕ್ಷತ್ರ ಆಗಲಿ ಅಷ್ಟಮಿ ತಿಥಿ ಆಗಲಿ ಮಧ್ಯರಾತ್ರಿಗೆ ಬರಬೇಕು ಅಂತ ನಿಯಮ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಆಚಾರ್ಯ ಹೇಳಿದ್ದಕ್ಕೆ ತು ಅಂತ ಸೇರಿಸಬೇಕು. ತು ಅಂದರೆ ಇದು ವಿಶಿಷ್ಟವಾದ ಜಯಂತಿ. ಇದಕ್ಕಿಂತ ಇನ್ನೊಂದು ಇನ್ಫೀರಿಯರ್ ಜಯಂತಿ ಇದೆ, ಅದನ್ನು ವಿಷ್ಣು ತೀರ್ಥರು ಹೇಳಿದರು. ರೋಹಿಣ್ಯಾಂ ಯುತಾಂ ರೋಹಿಣ್ಯ ಯುತಾಂ ಸಮಯ ಹೇಳೋದಿಲ್ಲ. ಇದು ಮಧ್ಯರಾತ್ರಿಯಲ್ಲೇ ಈ ಯೋಗ ಬಂದರೆ ಅದು ವಿಶಿಷ್ಟ, ಅದಕ್ಕೆ ತು ಅಂತ ಹೇಳಿದ್ರು. ಅದು ವಿಶೇಷವಾದ ಜಯಂತಿ. ಬಾರದೇ ಇದ್ರು ಜಯಂತಿ. ಹಾಗಾಗಿ ಜಯಂತಿ ಇಲ್ಲದ ವರ್ಷವೇ ಬರುವುದಿಲ್ಲ. ಇವರೇನು ಕೃಷ್ಣ ಜನ್ಮಾಷ್ಟಮಿ ಬೇರೆ ಅಂತದೆ ಹೇಳೋದು. ಯಾಕೆಂದರೆ ಸಿಂಹ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಅವ್ರು ಹೇಳಿ ಮಧ್ಯರಾತ್ರಿ ಬರುವುದಿಲ್ಲ ಅಂತ ಜಯಂತಿ ಇಲ್ಲ ಅಂತ ಹೇಳೋದು. ಮಧ್ಯರಾತ್ರಿ ಬರಬೇಕಾಗಿಲ್ಲ, ಎಷ್ಟೊತ್ತಿಗಾದರೂ ಅಷ್ಟಮಿ ತಿಥಿ ಮತ್ತು ಆ ದಿವಸ ಇದ್ರೆ ಸರಿ, ರೋಹಿಣಿ ನಕ್ಷತ್ರ. ಆದ್ದರಿಂದ ಪ್ರತಿ ವರ್ಷವೂ ಜಯಂತಿ ಬರುತ್ತೆ. ನೀವು ಯಾಕೆ ಜಯಂತಿ ವ್ರತ ಇಷ್ಟ, ಇದು ಕೂಡ ಪಂಚಾಂಗಕರ್ತರ ಒಂದು ಪ್ರಮಾದ. ಧರ್ಮಶಾಸ್ತ್ರವನ್ನು ಸರಿಯಾಗಿ ಅರಿಯದೆ ಅದು ಭ್ರಮದ ಬರಲಿಕ್ಕೆ ಕಾರಣ ಏನು? ಶ್ರಾವಣ ಅಂದರೆ ಶ್ರಾವಣ ಮಾಸ ಅಂತ ತಿಳ್ಕೊಂಡ್ರು, ಚಾಂದ್ರ ಸಿಂಹ ಮಾಸ ಅಂತ ತಿಳ್ಕೊಳ್ಳದೆ ಇಡೀ ಧರ್ಮಶಾಸ್ತ್ರ ಪ್ರಕ್ರಿಯೆ ಅಬದ್ಧವಾಗಿದೆ. ಅದು ಇಡೀ ದೇಶದಲ್ಲಿ ಅಬದ್ಧವಾಗಿ ನಡೀತಾ ಇದೆ. ಅದನ್ನು ತಿದ್ದುವುದಕ್ಕೋಸ್ಕರ ಮಧ್ವಾಚಾರ್ಯರು ಒಂದು ಪುಟ್ಟ ಕೃತಿ ಬರೆದರು. ಅದು ತಿದ್ದಿದ ಮೇಲೂ ಮಹಾತ್ಮರು ತಿದ್ದಿಕೊಳ್ಳಲಿಲ್ಲ. ಅವರು ಇನ್ನೂ ಅಬದ್ಧವನ್ನೇ ಸಮರ್ಥನೆ ಮಾಡಿಕೊಂಡು ಕೂತಿದ್ದಾರೆ. ಇದು ನಡೆದ ಸಂಗತಿ. ಈಗಿನ ಸ್ಪಷ್ಟೀಕರಣ
ಪೇಜಾವರ ಸ್ವಾಮಿಗಳ ಒಂದು ಸಂದೇಶ ಏನಿದೆ ಆ ಸಂದೇಶ ಸ್ವಲ್ಪ ಗೊಂದಲಕ್ಕೆಡೆ ಮಾಡ್ತಾರೆ. ಅದು 24 ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಒಂದು ಸಂಗತಿ ಏನಂದರೆ ಪೇಜಾವರ ಸ್ವಾಮಿಗಳು ನಿರ್ಧಾರಾತ್ಮಕವಾಗಿ 24ರಲ್ಲೇ ಮಾಡಿ ಅಂತ ಹೇಳೋದಿಲ್ಲ. ಅವರು ಹಾಗೆ ಹೇಳಲಿಲ್ಲ. 24ರಲ್ಲಿ ಅದಕ್ಕೊಂದು ಪ್ರಮಾಣ ಇರೋದ್ರಿಂದ ನಾವು ಅದನ್ನು ಮನ್ನಿಸ್ತೇವೆ. ಹಾಗಾದ್ರಿಂದ ನಾವು 2 ದಿವಸ ಉಪವಾಸ ಮಾಡ್ತೇವೆ ಅಂತ ಕೂತಿದ್ದಾರೆ ಅವರು. ಅವರಿಗೆ ಕನ್ವಿಕ್ಷನ್ ಇದ್ದರೆ 2 ದಿವಸ ಮಾಡಬೇಕಾಗಿಲ್ಲ. ಅದು ಖಚಿತ ಅಂತ ಅವರಿಗೂ ಇಲ್ಲ. ಬಟ್ ಅದು ಒಂದು ವಚನ ಏನಿದೆ ಅದನ್ನು ಪಾಲಿಸಬೇಕು ಅಂತ. ಏನು ವಚನ ಅಂದರೆ ಅದು ನಿರವಕಾಶ ಪ್ರಮಾಣ ಅಂತ ಹೇಳ್ತಾರೆ. ಅದೊಂದು ಯಾರೋ ಅರ್ಧ ಧರ್ಮಶಾಸ್ತ್ರ ಹೋಗಿದ ಪಂಡಿತ ಪ್ರಮಾದ ಇದು ಅಂತ, ಏನೋ ಸರಿಯಾಗಿ ಧರ್ಮಶಾಸ್ತ್ರ ಓದೋದವರೆಲ್ಲ ಸ್ವಾಮಿ ಇದೊಂದು ಶ್ಲೋಕ ಉಂಟು ಅಂತ ಅವರು ತಂದು ತೋರಿಸಿದ್ದಾರೆ. ಅದು ಇರುವುದು ಯಾವುದರಲ್ಲಿ ಅಂದರೆ ನಮ್ಮ ತೌಳವಾಚಾರ ಸಂಗ್ರಹ. ಅದು ಮತ್ತು ಅವರು ಅದನ್ನು ಇದು ಸೌರ ಸಂಪ್ರದಾಯ ಅಂತ ಬೇರೆ ಹೇಳಿಟ್ಟಿದ್ದಾರೆ. ಸೌರ ಸಂಪ್ರದಾಯ ಚಾಂದ್ರ ಸಂಪ್ರದಾಯ ಅಂತ ಇಲ್ಲ. ಸಿಂಹ ಮಾಸದಲ್ಲಿ ಮಾತ್ರ ರೋಹಿಣಿ ನಕ್ಷತ್ರ ಬರೋದ್ರಿಂದ ಸೌರವು ಸಿಂಹ ಮಾಸದಲ್ಲಿ ಒಳಬೇಕು, ಚಾಂದ್ರರು ಸಿಂಹ ಮಾಸ. ಈ ಸೌರ ಸಂಪ್ರದಾಯ ಅನ್ನೋದು ಇನ್ನೂ ಈ ಪಂಚಾಂಗಕರ್ತರ ತಪ್ಪು ಗುಂಗು ಪೇಜಾವರ ಶ್ರೀಗಳವರ ತಲೆಯಲ್ಲೂ ಕೂತು ಬಿಟ್ಟಿದೆ. ಅದು 100ಕ್ಕೆ 100 ವರ್ಷ ತಪ್ಪು. ಹಾಗಾದ್ರೆ ಸೌರದವರಿಗೆ ಚಾಂದ್ರದವರಿಗೆ ಕೃಷ್ಣ ಒಂದೊಂದು ಬಾರಿ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಅದನ್ನು ಒಂದೇ ದಿವಸ ಮಾಡಬೇಕು ಅಂತ ಮಾಡಿ ತೋರಿಸೋರು ಆಚಾರ್ಯ. ಪಂಚಾಂಗದಲ್ಲಿ ಇದ್ದದ್ದನ್ನ ಅವರು ಇವತ್ತು ಎಲ್ಲ ಮಠಗಳು ಇವತ್ತು ಇಲ್ಲ, ಒಂದು 50 ವರ್ಷಗಳಿಂದ ಎಲ್ಲ ಮಠಗಳಲ್ಲಿ ಈ ತಪ್ಪನ್ನು ನಂಬಿಕೊಂಡು ಬಂದಿದ್ದಾರೆ. ಯಾಕಂದ್ರೆ ಸ್ವತಃ ಜ್ಯೋತಿಷ್ಯದಲ್ಲಾಗಲಿ ಧರ್ಮಶಾಸ್ತ್ರದಲ್ಲಾಗಲಿ ಸಂಶೋಧನೆ ಮಾಡಲಿಕ್ಕೆ ಹೋಗಲೇ ಇಲ್ಲ ಯಾವ ಸ್ವಾಮಿಗಳು. ಅವರು ಶಾಸ್ತ್ರಕಾರ ಹೇಳ್ತಾರೆ, ಸರಿ ಅದೇ ಮಾಡಿ ಅಂತ. ಹಾಗಾಗಿ ಆಚಾರ್ಯರು ಒಂದೇ ಅಂತ ಹೇಳಿದ್ರು, ಅದನ್ನು ಬೇರೆ ಬೇರೆ ಅಂತ ತಿಳ್ಕೊಂಡು ಇದು ಸೌರ ಸಂಪ್ರದಾಯ. ಅದರಲ್ಲಿ ಅದರಿಂದ ಅವರು ಹೇಳುವುದು ಕೂಡ ಆ ಶ್ಲೋಕ ಅದು ಸೌರ ಸಂಪ್ರದಾಯಕ್ಕೆ ಅನ್ವಯಪಟ್ಟದ್ದಾದರೆ ಅದನ್ನ ಬರೀ ತೌಳವರು ಮಾತ್ರ ಮಾಡಬೇಕು ಅಂತ ಆಯ್ತು. ತೌಳವಾಚಾರ ಸಂಗ್ರಹದಲ್ಲಿ ಆ ಶ್ಲೋಕ ಇರುವುದು, ಆ ಕೋಟ್ ಮಾಡಿದ್ರು. ಇದು ಬರೀ ತೌಳವರಿಗೆ ಘಟ್ಟದ ಮೇಲವರಿಗೆ ಅನ್ವಯ ಆಗುವುದಿಲ್ಲ ಅಂತ ಆಗುತ್ತೆ ಅವರ ವಾದದ ಪ್ರಕಾರವೂ ಕೂಡ. ಅದು ಇರಲಿ. ಆ ಶ್ಲೋಕದಲ್ಲಿ ಏನಿದೆ ಅಂದರೆ ಅದು ಬಹಳ ಆಶ್ಚರ್ಯ. ನಿಶೀಥ ವ್ಯಾಪಿನಿ ಯಾಸ್ಯಾತ್ ಸೈವ ಉಪೋಷ್ಯ ಅಷ್ಟಮಿ ಭವೇತ್. ನಿಶೀಥ ಯಾವ ಅಷ್ಟಮಿ ನಿಶೀಥ ವ್ಯಾಪಿನಿ ಆಗಿದೆಯೋ ಅವತ್ತೇ ಉಪವಾಸ ಮಾಡಬೇಕು ಅಂತ. ಇದು ನಿರವಕಾಶ ಪ್ರಮಾಣ ಅಂತ ಅವ್ರು ಹೇಳೋದು. ನನಗೆ ಆಶ್ಚರ್ಯ ಏನು ಅಂದರೆ ಒಂದು ಅರ್ಧ ಶ್ಲೋಕ ಹಿಡ್ಕೊಂಡಿದ್ದು ನಿರವಕಾಶ ಅಂತ ಯಾಕೆ ಹೇಳೋದು? ಅದ್ರ ಮುಂದೆ ಹಿಂದೆ ಗೊತ್ತಿರಬೇಕಲ್ವ. ದಯವಿಟ್ಟು ಅದರ ಮುಂದೆ ಹಿಂದೆ ಏನಿದೆ ಅಂತ ತೋರಿಸಲಿ, ನಾನು ಆ ಪ್ರಮಾಣ ಹೋಗ್ತೇನೆ. ಇಲ್ಲದೇ ಇದ್ರೆ ಅರ್ಧ ಶ್ಲೋಕ ಅದು ಹಿಂದೂ ಇಲ್ಲ ಮುಂದೂ ಇಲ್ಲ. ಇದೇನು ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ, ಅದು ನಿರವಕಾಶ ಪ್ರಮಾಣ ಅಲ್ಲ. ಯಾಕಲ್ಲ? ಹಿಂದೆ ಮುಂದೆ ನೋಡಿ ಹೇಳಬೇಕು. ಸೊ ಹಿಂದೆ ಮುಂದೆ ಗೊತ್ತಿರದೆ ಒಂದು ಅರ್ಧ ಶ್ಲೋಕ ತಿಳ್ಕೊಂಡು ಅದು ನಿರವಕಾಶ ಅಂತ ಹೇಳುವುದೇ ಶಾಸ್ತ್ರ ತಿಳಿದವರು ಹೇಳುವ ಮಾತಲ್ಲ. ಆಯ್ತಾ? ಆಮೇಲೆ ಅದು ನಿರವಕಾಶ ಅಂತ ಇಟ್ಕೊಳ್ಳಿ ಒಂದು. ಅದೆಲ್ಲ ಬಿಟ್ಟು ಅದು ಎಷ್ಟು ಸಾವಕಾಶ ಅಂತ ನಾನು ತೋರಿಸಿಕೊಡ್ತೇನೆ. ಮಧ್ವಾಚಾರ್ಯರಾಗಲಿ ವಿಷ್ಣು ತೀರ್ಥರಾಗಲಿ ಮೋಹಕವಾಗಿ ಶಾಸ್ತ್ರ ಬರೋದಿಲ್ಲ. ಅವರು ಹೇಳಿದ್ದು ನಿರ್ಣಾಯಕ. ಪುರಾಣದಲ್ಲಿ ಆಚಾರ್ಯ ಹೇಳಿದ್ದಾರೆ, ವೇದವ್ಯಾಸರು ಹೇಳ್ತಾರೆ, ಅದರಲ್ಲಿ ಅನೇಕ ವಿಷಯಗಳು ಮೋಹಕ ಇವೆ ಅಂತ. ಈ ಮೋಹಕದಲ್ಲಿ ಒಂದಾಗಿರುವುದಲ್ಲ ಇದು, ಸಾವಕಾಶ ಆಗಿ. ಅದು ಪುರಾಣದಲ್ಲಿ ಮೋಹಕ ವಾಕ್ಯ ಇದೆ, ಅದು ಅಸುರ ಮೋಹನ ಅಂತ ಆಚಾರ್ಯರು ಹೇಳಿದ್ದಾರೆ, ಪುರಾಣಕಾರರು ಹೇಳಿದ್ದಾರೆ. ತಾಮಸ ಪುರಾಣದಲ್ಲಿ ಹೀಗಿರುತ್ತೆ ಅಂತ. ಹಾಗಾದರೆ ಆ ಶ್ಲೋಕ ಅದು ಅಸುರ ಮೋಹಕ್ಕೋಸ್ಕರ ಯಾಕೆ ಬರೆದಿರಬಾರ್ದು? ಸಾವಕಾಶ ಆಗಿ. ನಾನು ಅದನ್ನು ಹೇಳುವುದು ಸಿದ್ಧಾಂತಕ್ಕೋಸ್ಕರ, ನಾನು ಪ್ರತಿಬಂಧಿ. ಅದು ಅಸುರ ಮೋಹಕ್ಕೋಸ್ಕರ ಹೇಳಿದ್ದು. ಅದು ನೀವ್ಯಾಕೆ ನಂಬ್ತೀರಿ? ನಿಮಗೆ ಅಸುರಿಗೆ ಏನು ಸಂಬಂಧ? ಆಯ್ತು, ಒಂದು ಕಾರಣ ಸಾವಕಾಶ ಆಯ್ತಾ. ಇನ್ನು ಸಾವಕಾಶ ತರ. ಯಾಕೆಂದರೆ ಅದನ್ನು ಇನ್ನೊಂದು ಏನು ಅಂದರೆ ಆ ಶ್ಲೋಕಕ್ಕೆ ವಾಸ್ತವಿಕವಾಗಿ ಅದರಲ್ಲಿ ಏನಿದೆ, ಅಷ್ಟಮಿ ನಿಶ್ಚಿತವಾಗಿ ಆಗಬೇಕು ಅಂತ. ಜನ್ಮಾಷ್ಟಮಿದು ಕೂಡ ಇಲ್ಲ. ಯಾಕಂದ್ರೆ ಅಷ್ಟಮಿ ವ್ರತಗಳು ಸುಮಾರು ಇವೆ ಪುರಾಣದಲ್ಲಿ. ಅದು ಇನ್ಯಾವುದೋ ವೃತ್ತದ್ದು ಇರ್ಬೋದು. ಅದು ಗೊತ್ತಾಗಬೇಕಾದ್ರೆ ಹಿಂದೆ ಮುಂದೆ ಓದಬೇಕು. ಸೊ ಯಾವ ಸಂಬಂಧವೂ ಇಲ್ಲದೆ ಅದನ್ನು ನಿರವಕಾಶ ಅಂತ ಹೇಳಿದ್ರೆ ಏನು ಹೇಳ್ಬೇಕು? ನಗಬೇಕಷ್ಟೇ. ಆಯ್ತಾ? 2 ಕಾರಣ. ಅದನ್ನು ಅಷ್ಟಮಿ ಅಂದರೆ ಜನ್ಮಾಷ್ಟಮಿ ಅಂತ ಇಲ್ಲೇ ಇಲ್ಲ, ಅಲ್ಲಿ ಅಷ್ಟಮಿ ಅಂತ. ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಆಚರಿಸುವ ಅನೇಕ ಹಬ್ಬಗಳಿವೆ. ಕೃಷ್ಣ ಜನ್ಮಾಷ್ಟಮಿ ಬಿಟ್ಟು ಅದು ಯಾವುದೋ ಒಂದು ಇರ್ಬೋದು. ಅದು ಅಲ್ಲ ಅಂತ ಮತ್ತೆ ಪೂರ್ವತ್ರ ಹೇಳಬೇಕು ನೀವು. ಮೂರನೇದ್ದು, ಆ ಶ್ಲೋಕ ಏನು ಹೇಳುತ್ತೆ ಅಂದರೆ, ಅದು ನೀವು ಹೇಳಿದ್ದೆಲ್ಲ ಕೃಷ್ಣಾಷ್ಟಮಿಗೆ ಸಂಬಂಧಪಟ್ಟದ್ದು ಅಂತ. ಅದು ಏನು ಹೇಳುತ್ತೆ ಅಂದರೆ, ಸಾಮಾನ್ಯವಾಗಿ ಕೆಲವು ವರ್ಷ ರೋಹಿಣಿ ನಕ್ಷತ್ರ ಮತ್ತು ಅಷ್ಟಮಿ ತಿಥಿ 2 ದಿವಸ ಬರುತ್ತೆ. ಇಡೀ ದಿವಸ ಅಲ್ಲ, 2 ದಿವಸ ಬಂದಾಗ ಯಾವತ್ತು ಮಾಡಬೇಕು ಅಂದರೆ ಯಾವತ್ತು ಮಧ್ಯರಾತ್ರಿ ಇದೆ ಅವತ್ತು ಮಾಡಬೇಕು. ನಮಗೆ ಪೂರಕವಾಗಿದೆ, ನಮಗೆ ವಿರೋಧ ಇಲ್ಲೇ ಇಲ್ಲ. ತೀರಾ ಸಾವಕಾಶ. ಹಾಗಾಗಿ ನಿರವಕಾಶ ಅಲ್ಲ, ಸಾವಕಾಶ, ಸಾವಕಾಶ ತರ, ಸಾವಕಾಶ ತಮ, ಇಷ್ಟು ಕಾರಣಗಳಿಂದ ಇದು ಸಾವಕಾಶ. ಅದು ಕೊನೆಯದಂತೂ ಉಂಟೇ ಉಂಟು. ಅದು ಎಲ್ಲಿದೆ ಅಂತ ತೀರ್ಮಾನ ಮಾಡದೆ ನಿರವಕಾಶ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಅದರ ಹಿಂದಿನ ಮುಂದಿನ ಶ್ಲೋಕಗಳಲ್ಲಿ ಏನಿದೆ
ಕಾಂಟೆಕ್ಸ್ಟ್ ಏನನ್ನು ಹೇಳುತ್ತೆ ನೋಡಿದ ಮೇಲೆ ಅದ್ರ ಬಗ್ಗೆ ಚರ್ಚೆ ಅಲ್ಲಿ ತನಕ ಅದನ್ನು ಕೋಟ್ ಮಾಡೋದೇ ಅಸಂಗತ. ಹಾಗಾಗಿ ಯಾರೋ ಶಾಸ್ತ್ರ ಪಂಡಿತರು, ಧರ್ಮಶಾಸ್ತ್ರ ಪಂಡಿತರು ಅವರು ಇದೊಂದು ಧರ್ಮಶಾಸ್ತ್ರ ಇದೆ ಸ್ವಾಮಿ ಅಂತ ತೋರಿಸಿದ್ದಾರೆ. ಪಾಪ ಸ್ವಾಮಿಗಳು ನಂಬಿ ಬಿಟ್ಟಿದ್ದಾರೆ ಧರ್ಮಶಾಸ್ತ್ರ ಪಂಡಿತರು ಎಕ್ಸ್ಪರ್ಟು ಅಂತ. ಅವರು ಎಕ್ಸ್ಪರ್ಟ್ ಅಲ್ಲ ಅಂತ ನಾವು ತೋರಿಸಿದರೆ ಅವರು ಒಪ್ಪಿಕೊತಾರೆ. ಬೇಜಾರು ಸ್ವಾಮಿಗಳಿಗೆ ದುರಾಗ್ರಹ ಇಲ್ಲ ಅನ್ನೋದು ನನಗೆ ಖಚಿತ ಗೊತ್ತಿದೆ. ಯಾಕೆಂದರೆ ನನಗೂ ಅವರಿಗೂ ಸಂಪರ್ಕ ಸಾಮಾನ್ಯ 70 ವರ್ಷದಿಂದ, ಇವತ್ತಿಂದ ನಡೆಯೋದಿಲ್ಲ. ಅವರು 70 ವರ್ಷದ ಪಂಚಾಂಗ ಕೋಟ್ ಮಾಡ್ತಾರೆ. ನನಗೂ ಅವರಿಗಿರೋ ಪರಿಚಯ 70 ವರ್ಷದಿಂದ. ಅಲ್ಲಿಂದಲೂ ಅವ್ರು ನಮಗೆ ಯಾವತ್ತೂ ಜಗಳ ಆಗಲಿಲ್ಲ. ಆದರೆ ನಮ್ಮ ಅಭಿಪ್ರಾಯವೆಲ್ಲರೂ ಇರ್ತಾರೆ. ನಾವು ಒಪ್ಪಲ್ಲ ಸ್ವಾಮಿ ಅಂತೇಳಿ ನಗ್ತಾರೆ ಅವರು. ನನ್ನ ಅಭಿಪ್ರಾಯವನ್ನು ಕೆಲವರು ಒಪ್ಪಲ್ಲ ಅಂತ ಹೇಳ್ತಾರೆ. ನಾನು ಅವ್ರದ್ದು ಜಗಳ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ವಸ್ತುಸ್ಥಿತಿ ಏನು ಅಂದರೆ ಬೇಜಾರು ಸ್ವಾಮಿಗಳು ಕೊಟ್ಟಂಥ ಒಂದೇ ಒಂದು ರೀಸನ್ನು ಏವಕಾರ ಅಷ್ಟೇ. ಅಲ್ಲಿ ನಶೀಥ ವ್ಯಾಖಿನಿ ಯಾಸ ಶೈವ ಉತ್ಕೋಷ್ಯ. ಆ ಶೈವ ಅಂತಂದರೆ ಏವ ಶಬ್ದಕ್ಕೆ ಇನ್ನೊಂದು ಅದೊಂದು ಉಂಟೆ ಉಂಟು. ಏವ ಶಬ್ದಕ್ಕೆ ಅವಧಾರಣಾರ್ಥಕ ಅಂತ ಯಾರು ಹೇಳಿದ್ದು ನಿಮಗೆ? ಏವ ಶಬ್ದಕ್ಕೆ ಏವ ಔಪಮ್ಯೇ ಇನ್ನೂ ಬೇರೆ ಅರ್ಥಗಳಿದೆ. ಪ್ರಸಿದ್ಧ ಅರ್ಥ ಏವ ಔಪಮ್ಯೇ ಅವಧಾರಣೆ, ಅವಧಾರಣಾರ್ಥ ಮತ್ತು ಹಾಗೆಯೇ ಅಂತ ಏವಂ ಅನ್ನೋದೇ ಅರ್ಥ. ಹಾಗೆಯೇ ಹೇಗೋ ಹಿಂದೆ ಒಂದು ಏನೋ ಹೇಳಿದ್ದಾರೆ, ಅದು ಹಾಗೆ ಅದು ಹೇಗೆ ಅಂತ ಗೊತ್ತಾಗಬೇಕು, ಇಡೀ ಶ್ಲೋಕ ಗೊತ್ತಿರಬೇಕು. ಹಾಗೆಯೇ ಅಷ್ಟಮಿಯನ್ನು ನಿಶೀಥ ವ್ಯಾಪಿನಿಯಾಗಿ ಅದು ಏನು ವಿರೋಧ ಏನಿದೆ, ನಮಗೆ ಪೂರಕವಾಗಿದೆ. ಅಷ್ಟೇ ಅಲ್ಲ, ನಿಶೀಥ ವ್ಯಾಪಿನಿ ಎಂದರೆ ಅರ್ಥ ರಾತ್ರಿಯ ಹೊತ್ತಿಗೆ ಬಂದದ್ದಲ್ಲ. ನಿಶೀಥ ವ್ಯಾಪಿನಿ ಎಂದರೆ ತಿಥಿ ಅಂದರೆ ಉದಯ ಕಾಲದಿಂದ ನಿಶೀಥದ ತನಕ ಇದ್ದರೆ ಅದು ನಿಶೀಥ ವ್ಯಾಪಿನಿ. ಇವ್ರು ನಾಳೆ ಇಲ್ಲ ಉದಯ ಕಾಲದಲ್ಲಿ, ಅದು ಅವರಿಗೆ ಪ್ರತಿಕೂಲವಾಗಿದೆ. ಅದು ಆ ಶ್ಲೋಕ ಅದನ್ನ ನಿಶೀಥ ವ್ಯಾಪಿನಿ ಅಂತ ಹೇಳಬೇಕಾಗಿದ್ರೆ ಉದಯಾತ್ ನಿಶೀಥ ಪರ್ಯಂತ ವ್ಯಾಪಿನಿ ಅಂತ ಅರ್ಥ. ನಿಶೀಥ ಕಾಲೇ ಇದ್ದದ್ದಲ್ಲ ನಿಶೀಥ ವ್ಯಾಪಿನಿ. ಇವೆಲ್ಲ ಕಾರಣಗಳಿಂದ ಪೇಜಾವರ ಶ್ರೀಗಳವರು ಹೇಳುವ ಏಕಮಾತ್ರ ಯುಕ್ತಿ ಇದು. ಅದು ಏವಕಾರಕ್ಕೆ ಅವಧಾರಣಾರ್ಥಕ ಅನ್ನುವುದೇ ಕೋಶಗಳ ಪ್ರಕಾರ ಇಲ್ಲ. ಅವಧಾರಣಾರ್ಥಕ ಅಂತ ಇಟ್ಕೊಂಡ್ರು ಯಾವುದರ ಅವಧಾರಣ ಅಂತ ಗೊತ್ತಾಗೋಲ್ಲ. ಯಾಕಂದರೆ ಕೃಷ್ಣಾಷ್ಟಮಿ ಅಂತಿಲ್ಲ. ಕೃಷ್ಣಾಷ್ಟಮಿ ಅಂತ ಇಟ್ಟುಕೊಂಡ್ರು 2 ದಿನ ಅಷ್ಟಮಿ ಬಂದಾಗ ಯಾವುದನ್ನು ಮಾಡಬಹುದು ಅಂತ. ಹಾಗಾಗಿ ಏನೂ ವಿರೋಧ ಇಲ್ಲ. ಅದು ಎಲ್ಲವೂ ಸಾವಕಾಶವಾಗಿರತಕ್ಕಂಥ ಶ್ಲೋಕ. ಅದರಲ್ಲಿ ನಿರವಕಾಶವಾದ ಒಂದೇ ಒಂದು ಅಕ್ಷರ ಇಲ್ಲ. ಅದನ್ನು ಪ್ರಾಯ ನನಗೆ ಅನಿಸುತ್ತೆ ಈ ವಿಷಯವನ್ನು ಪೇಜಾವರ ಸ್ವಾಮಿ ಗಮನಕ್ಕೆ ತಂದರೆ ಯಾರಾದರೂ ಅವ್ರು ಖಂಡಿತ 25ಕ್ಕೆ ಮಾಡ್ತಾರೆ. ಯಾಕಂದರೆ ಅವರಿಗೇನು ಗುಣಾಗ್ರಹ ಇಲ್ಲ. ಮತ್ತು ನನಗೆ ದುಃಖ ಏನು ಅಂದರೆ ನಾನು ಹೇಳಿದೆ, ನನಗೆ ತುಂಬ ಒಂದು ದಿವಸ ನಾನು ಹತ್ತು ಬಿಟ್ಟಿದ್ದೆ. ಪೇಜಾವರ ಶ್ರೀಗಳವರು ಪರ್ಯಾಯ ಪೀಠದಿಂದ ಹೀಗೆ ಆಜ್ಞೆ ಕೊಟ್ಟರೆ, ಅಯ್ಯೋ ಸಸರ್ವೈ ಸುಕೃತೈ ಹೀನಃ ತಿರ್ಯಜ್ಞನ ಶುದ್ಧಾಯತೆ ಅಂತ ಇಂಥ ಮಹಾಪಾತಕಕ್ಕೆ ಅವರು ಕಾರಣರಾಗ್ತಾರಲ್ಲ ಅಂತ ಒಂದು ದಿವಸ ಹತ್ತು ಬಿಟ್ಟಿದ್ದೆ. ಇದೆಲ್ಲ ಹೇಳಲೇ ಇಲ್ಲ ಯಾರು ಅವರಿಗೆ. ಯಾಕೆಂದರೆ ಅವರು ಧರ್ಮಶಾಸ್ತ್ರವನ್ನು ಸಂಶೋಧನೆ ಮಾಡ್ತಾ ಕೂತ್ಕೊಳ್ಳೋರಲ್ಲ. ಅವ್ರು ಧರ್ಮಶಾಸ್ತ್ರ ಯಾವಾಗಲೂ ಮಠಾಧಿಪತಿಗಳ ಕರ್ಮ ಏನು ಅಂದರೆ ಗಣಿತ ಬಗ್ಗೆ ಜಿಜ್ಞಾಸೆ ಬಂದಾಗ, ಈ ಉಡುಪಿಯಲ್ಲಿ ನಾವು ನೋಡಿದ್ದೆ, ಗಣಿತ ಬಗ್ಗೆ ಜಿಜ್ಞಾಸೆ ಬಂದಾಗ ನರಸಿಂಹೋಪಾಧ್ಯಾಯರನ್ನು ಕರೆಯಿರಿ ಅಂತ. ಅವರು ಎಕ್ಸ್ಪರ್ಟ್ ಗಣಿತ, ಅವ್ರು ಹೇಳಿದ್ದನ್ನು ಒಪ್ಪೋದು. ಇವ್ರು ಮತ್ತು ಗಣಿತ ಮಾಡ್ತಾ ಕೂತ್ಕೊಳ್ಳೋದಿಲ್ಲ ಸ್ವಾಮಿಗಳು. ಹಾಗೆ ಅದು ಆಯಿತು. ಹಾಗೆ ಧರ್ಮಶಾಸ್ತ್ರ ಬಗ್ಗೆ ಡೌಟ್ ಬಂದರೆ ಅವಾಗ ಧರ್ಮಶಾಸ್ತ್ರ ಪಂಡಿತ ಅದು ಆ ತೊಡವಾಚಾರ ಸಂಗ್ರಹ ಬರೆದವರು ಉಳಿಯಾರು ಶ್ರೀನಿವಾಸ ಆಚಾರ್ಯರು. ಅವರು ಧರ್ಮಶಾಸ್ತ್ರದಲ್ಲಿ ಒಂದು ಕಾಲದಲ್ಲಿ ಉಡುಪಿಯಲ್ಲಿ ಸ್ವಲ್ಪ ಪ್ರಖ್ಯಾತರು. ಅವರನ್ನು ಕರೆದು ಕೇಳ್ತಿದ್ದರು. ಅವರು ಧರ್ಮಶಾಸ್ತ್ರ ಪಂಡಿತರು, ಆದರೆ ಧರ್ಮಶಾಸ್ತ್ರದಲ್ಲಿ ಅವರ ಅಥಾರಿಟಿ ಅಲ್ಲ. ಮತ್ತೆ ಏನಂದರೆ ಆಚಾರ್ಯರ ವಚನವನ್ನು, ವಿಷ್ಣು ತೀರ್ಥರ ವಚನವನ್ನು ತಿರುಚಿ ಉಳ್ಯಾರ ಶ್ರೀನಿವಾಸಾಚಾರ್ಯ ವಚನಕ್ಕೆ ಪರಾಮರ್ಶೆ ಕೊಡುವುದೇ ಒಂದು ಅದ್ಭುತ ವಿಷಯ. ನೀವೇ ಒಂದು ಉಪನ್ಯಾಸದಲ್ಲಿ ಜಯಂತಿ ಕಲ್ಪದ ಸಭೆಯಲ್ಲಿ ಹೇಳಿದ್ದೀರಿ, ಧರ್ಮಶಾಸ್ತ್ರಕ್ಕಿಂತ ನಮಗೆ ಮಧ್ವಾಚಾರ್ಯ ಮುಖ್ಯ ಆಗ್ತಾರೆ ಅಂತ. ಅದರ ಬಗ್ಗೆ ಇನ್ನೊಂದು ಸ್ಪಷ್ಟೀಕರಣ ನೋಡಿ ತ್ರಿವಿಕ್ರಮ ಪಂಡಿತರು ಒಂದು ಮಾತು ಹೇಳಿದರು. ಏನು ಅಂದರೆ, ಯಾವುದೋ ಒಂದು ಪುರಾಣದಲ್ಲಿ ಏನಿದೆ ಅಂತ ನೋಡಿಕೊಂಡು ಮಧ್ವಾಚಾರ್ಯರ ಅರ್ಥ ಹೇಳಬೇಡಿ. ಯದ್ಯಪಿ ಆಚಾರ್ಯ ಸೂಕ್ತಾರ್ಥೆ ಸ್ವಯಮೇವ ಪ್ರಮಾಣಂ. ಆಚಾರ್ಯರು ಏನು ಹೇಳಿದ್ರು ಅದು ಫೈನಲ್. ಯಾಕೆಂದರೆ ನೀವು ಹೇಳ್ತಕ್ಕ ಎಲ್ಲ ಕೊಟೇಶಗಳನ್ನು ನೋಡಿ ಇವರು ತೀರ್ಮಾನ ಕೊಟ್ಟರು. ಅದರಿಂದ ಆ ಶ್ಲೋಕ ಹೀಗಿದೆ, ಈ ಪುರಾಣದಲ್ಲಿ ಹೀಗಿದೆ ಅಂತ ಹೇಳುವುದು ಆಚಾರ್ಯರ ವಚನ ಫೈನಲ್ ಅಂತ ಗೊತ್ತಿದ್ದು ಮಾತಾಡಬೇಕು. ಯದ್ಯಪಿ ಆಚಾರ್ಯ ಸೂಕ್ತಾರ್ಥೆ ಸ್ವಯಮೇವ ಪ್ರಮಾಣ. ಅದರಿಂದ ಆಚಾರ್ಯ ವಚನಕ್ಕೆ ಅನುಗುಣವಾಗಿ ಏನಾದರೂ ಪುರಾಣದಲ್ಲಿ ಇದ್ದರೆ ಅರ್ಥ ಮಾಡಬೇಕು ಅಂತ. ಆ ಪುರಾಣದಲ್ಲಿ ಹೇಗಿದೆ, ಈ ಪುರಾಣದಲ್ಲಿ ಹೇಗಿದೆ, ಆದ್ದರಿಂದ ಆಚಾರ್ಯ ವಚನ ಇದೇನ್ರಿ ಮತ್ತಿನ ವಚನದಿಂದ ಮೊದಲನೇ ವಚನಕ್ಕೆ ಬಾಧಕ ಹೇಳಬೇಕು ಹೊರತು ಮೊದಲನೇ ವಚನದಿಂದ ಮತ್ತಿನ ವಚನ ತಿರುಚೋದ? ಅದು ಏನು ಅರ್ಥ? ಅದೊಂದು ಶಾಸ್ತ್ರ ಪ್ರಕ್ರಿಯೆ ಗೊತ್ತಿದ್ದವ್ರು ಯಾರು ಹಾಗೆ ಮಾಡುವುದು. ಮೊದಲು ಇದ್ದದ್ದನ್ನು ತಿದ್ದುಪಡಿ ಮಾಡಿ ಆಚಾರ್ಯ ಹೇಳಿದ್ರು. ಈಗ ನೋಡಿ, ಅದರಲ್ಲೇ ನೋಡಿ ಆಚಾರ್ಯರು 2 ವಿಷಯ ಹೇಳ್ತಾರೆ. ಒಂದು, ತತಃ ಪಾಲನ ಆಚಾರ್ಯ ಇದ್ದಾನೆ, ಬೆಳಗಾದ ಪೂಜೆ ಮಾಡಿ ತಕ್ಷಣ ಊಟ ಮಾಡು ಅಂತ ಹೇಳ್ತಾರೆ. ಆದರೆ ಪುರಾಣದಲ್ಲಿ ತಿಥಿಮಾಂತ ಯಜಮಾನ ಅಂತ ಉಂಟು.
ಹಾಗಾದ್ರೆ ಪುರಾಣದಲ್ಲಿ ಇದೆ, ಅದರಿಂದ ತತಃ ಅನ್ನೋದಾಗ ಸಾಯಂಕಾಲ ತಿಥಿ ಭಾಂತಾನಂತರ ಅಂತ ಅರ್ಥ ಮಾಡ್ತೀರಾ? ಅದೇ ಪುರಾಣದಲ್ಲಿ ಇದ್ದದ್ದನ್ನು ತಿಳಿದು ಅದಕ್ಕೆ ಖಚಿತ ತೀರ್ಮಾನ ಕೊಟ್ಟವರು ಆಚಾರ್ಯರು. ಅದರ ಪ್ರಕಾರ ಮಾಡಬೇಕು. ಆಚಾರ್ಯ ಹೇಳಿದ್ದು ನಮ್ಮಲ್ಲ, ನಾವು ಪುರಾಣದಲ್ಲಿ ಇದ್ದ ಹಾಗೆ ತಿರುಚಬೇಕು ಅಂದ್ರೆ ಏನ್ರಿ? ಆಚಾರ್ಯ ವಾಕ್ಯತ್ವನೇವೋ ಪ್ರಮಾಣ ಮತ್ತು ಪ್ರಮಾಣ ವಾಕ್ಯತ್ವೇನ ನಿರೋಕಾಶತ್ವೇನ. ಯಾಕೆಂದ್ರೆ ಇದು ತಿಳ್ಕೊಂಬಂಡಿತರ ಮಾತು. ಯದ್ಯಪಿ ಆಚಾರ್ಯರ ಮಾತು ಆಚಾರ್ಯ ವಚನತ್ವೇನೇವೋ ಪ್ರಮಾಣ ಮತ್ತು ನಿರೋಕಾಶತ್ವೇನ. ಹಾಗಾದ್ರೆ ವಿಷ್ಣು ತೀರ್ಥ ವಾಕ್ಯ ನಿರವಕಾಶ, ಎರಡೂ ನಿರವಕಾಶ. ಅದೇ ಅವ್ರು ಯಾರು ಮೋಹಕ್ಕೆ ಬರೆದವರಲ್ಲ, ಮೋಹಶಾಸ್ತ್ರದಿಂದ ಗೊಂದಲಗೊಳಿಸಿದವರಿಗೆ ನಿರ್ಣಯಕ್ಕೋಸ್ಕರ ಬರೆದ ಗ್ರಂಥಗಳು. ಮತ್ತೆ ವಿಷ್ಣು ತೀರ್ಥರಂತೂ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಆಚಾರ್ಯರ ಹತ್ರ ಸ್ಪಷ್ಟವಾಗಿ ಕೇಳಿ ನಾನು ಈ ಗ್ರಂಥ ಬರೆದ್ದೇನೆ, ಇದ್ರ ಬಗ್ಗೆ ನೀವು ಶಂಕೆ ಪಡಬೇಕಾಗಿಲ್ಲ. ಯಾಕೆಂದರೆ ವಾಯುತತ್ವದ ಆದೇಶ ಇದು ಅಂತಾರೆ. ಮುಂದೆ ಹಾಗೆ ಹೇಳ್ತಾರೆ, ವಾಯುತತ್ವ ಹೇಳಿಕೊಟ್ಟ ದಾರಿ ಇದು, ಇದರಲ್ಲಿ ಅಪಲಾಪ ಮಾಡಬೇಡಿ ಅಂತ ಹೇಳ್ತಾರೆ. ಇನ್ನೊಂದು ಮಧ್ಯರಾತ್ರಿ ಇತ್ತು, ಇನ್ನೊಂದು ಪೂರ್ವಾನ್ವಯಿ ಯಾಕಾಗುತ್ತೆ? ಎರಡೂ ಆಗ್ಬೋದು. ಯಾಕೆ ಆಗ್ಬಾರ್ದು? ಅಂದ್ರೆ ಪೂರ್ವಾನ್ವಯ ಅದೇ ಹೇಳಿದ್ದು ನಾನು. ಮಧ್ಯರಾತ್ರಿ ಅದು ಪೂರ್ವಾನ್ವಯ, ಇದು ಅದ್ಭುತ. ಸಂಸ್ಕೃತ ಭಾಷೆ ಗೊತ್ತಿದ್ದವ್ರಿಗೆ ಹಾಗೆ ಹೀಗೆ ಅರ್ಥ ಮಾಡೋದಿಲ್ಲ. ಯಾಕೆಂದ್ರೆ ಇದಕ್ಕೊಂದು ಎರಡು ವಿಷಯ. ಈಗ ಸಂಸ್ಕೃತ ಭಾಷೆ ಗೊತ್ತಿದ್ದವರು ಉತ್ತರಾರ್ಧದಲ್ಲಿ ಇರುವುದದು ಉಪೋಷ್ಯ ಮಧ್ಯರಾತ್ರಿ ಪೂರ್ವಾನ್ವಯ ಆದರೆ ಉಪೋಷ್ಯಕ್ಕೊಂದೇ ಮಾಡ್ತೀರಾ? ಮಧ್ಯರಾತ್ರಿಯಲ್ಲಿ ಉಪವಾಸ ಮಾಡಿ. ಯಾಕಂದ್ರೆ ಉತ್ತರಾನ್ವಯ ಅಲ್ಲ, ಮಧ್ಯರಾತ್ರಿ ಅಂತ ಪೂಜೆಯ ನಂತರ ವಿಷ್ಣು ಅಲ್ಲಿ ಗೊಂದಲವೇ ಇಲ್ಲ. ಅದಕ್ಕೆ ಗೊಂದಲ ಸೃಷ್ಟಿ ಮಾಡಿ ಅದನ್ನ ಎಲ್ಲಿ ಇದ್ದದ್ದು ತೆಗೆದು ಇನ್ನೊಂದು ಕಡೆಗೆ ಹಾಕಿ, ಅಲ್ಲಿ ಇನ್ನೊಂದು ಕಡೆ ಹಾಕಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಅಲ್ಲಿ ಒಪ್ಪುವ ಅವರ ಮಾತು. ಮಧ್ಯರಾತ್ರಿಯದು ರೋಹಿಣ್ಯಾಯಿತ ಕೃಷ್ಣಾಷ್ಟಮಿ ಅಂತ ಆಯ್ತು. ಇವ್ರು ಮಧ್ಯರಾತ್ರಿ ರೋಹಿಣಿ ಉಂಟ ನಾಡ್ದು 24ಕ್ಕೆ, ಒಂದು ಇವ್ರಿಗೆ ವಿರುದ್ಧ ಆಯ್ತಲ್ಲ. ಅದನ್ನು ಅಲ್ಲಿ ಹೋದ್ರು ಇವ್ರಿಗೆ ಕೊಡೋದಿಲ್ಲ. ಅದಕ್ಕೇನು ಮಾಡಬೇಕು? ರೋಹಿಣ್ಯಾಯಿತ ಅಂತ ಬಿಟ್ಟು ಕೊಡ್ಬೇಕು. ಹಾಗಾದ್ರೆ ಶ್ರುತ ಪರಿತ್ಯಾಗ ಶ್ರುತ ಸ್ವೀಕಾರ ಅಂತ. ಇದು ಯಾವ ಯಾರಾದರೂ ಹೀಗೆ ಅರ್ಥ ಮಾಡಿದರೆ ಒಂದು ಭಾಷಾಜ್ಞಾನ, ಸಾಹಿತ್ಯ, ಭಾಷಾಶಾಸ್ತ್ರದ ಪರಿಚಯ ಇಲ್ಲ ಇವರಿಗೆ ಅಂತ. ಎರಡನೇದು ವಿಷ್ಣು ತೀರ್ಥರಿಗೆ ಶ್ಲೋಕ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನೇ ಮೊದಲೇ ಹಾಕ್ಬೇಕಿತ್ತ. ಸರಿ, ಶ್ಲೋಕ ಮಾಡಲಿಕ್ಕೆ ಬರದಂಥ ಪೆದ್ದ ವಿಷ್ಣು ತೀರ್ಥ ಅಂತ ಹೇಳಿದಾಗ ಆಯ್ತು, ಇನ್ನೇನಾಗಲಿ. ಹಾಗಾದ್ರೆ ಒಂದು ಸಜ್ಜನರಿಗೆಲ್ಲ ಒಂದು ನಿಶ್ಚಿತವಾದ ಒಂದು ಸಂದೇಶ ಕೊಟ್ಟು ಏನ್ ಮಾಡಬೇಕು? ನಿಷಿದ್ಧವಾದ ನಿಶ್ಚಿತ ನೀವು ನಿಷಿದ್ಧ ಅಂತ ಹೇಳಿದಾಗ ಸಂದೇಶಕ್ಕೂ ಮಧ್ಯರಾತ್ರಿ ಬರ್ಬೇಕಾದ್ರೆ ಅದು ಸಂದೇಶಕ್ಕೆ ಅದೇ ಇಲ್ಲ ನೋಡಿ. ಹಾಗಾಗಿ ಪೇಜಾರ ಸ್ವಾಮಿಗಳು ಅವರಿಗೆ ಆದೇಶ ಕೊಡುವವರು ನಾನಲ್ಲ, ಅವ್ರಿಗೆ ತೋಚಿದ್ದ. ಬಟ್ ಅದು ಯಾವುದು ಸರಿ ಯಾವ್ದು ತಪ್ಪು ಅಂತ ಹೇಳೋದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ. ಅದನ್ನು ಗುರೋರಪಿ ಕಾರ್ಯದಲ್ಲಿ ತೀರ್ಮಾನ ಇದ್ದಾಗ ಅವರಿಗೆ ನ್ಯಾಯಂ ಭವತಿ ಶಾಸನ ಅಂತ ಭಾರತದಲ್ಲಿ ಇರುವ ಮಾತು. ಗುರುಗಳು ತಪ್ಪು ಮಾಡಿದರೆ ಅದನ್ನು ಹೇಳುವ ಅಧಿಕಾರ ಶಿಷ್ಯರಿಗಿದೆ. ಶಿಕ್ಷೆ ಕೊಡುವ ಅಧಿಕಾರ ಇಲ್ಲ, ಆದೇಶ ಮಾಡುವ ಹೇಳುವ ಅಧಿಕಾರ ಇದೆ. ಆ ಕೆಲಸ ನಾನು ಮಾಡಿದ್ದೇನೆ. ನಾನು ವಾಸ್ತವಿಕವಾಗಿ ಇನ್ನು ಮುಂದೆಯೂ ಕೂಡ ಪಂಚಾಂಗದವರಿಗೆ ಇದು ತಿಳಿ ಹೇಳಿ ಇಡೀ ಒಂದು ಪರಂಪರೆಯನ್ನು ತಿದ್ದುವ ಸುವರ್ಣಾವಕಾಶ ಇತ್ತು ಪೇಜಾರ ಸ್ವಾಮಿಗಳಿಗೆ. ಅದನ್ನು ಕಳ್ಕೊಂಡ್ರು. ಎಲ್ಲ ಮಾಧ್ಯಮಗಳು ಒಂದೇ ದಿವಸ ಕೃಷ್ಣಾಷ್ಟಮಿ ಮಾಡ್ತಕ್ಕಂಥ ಒಂದು ಅವಕಾಶ ಇತ್ತು, ಅದನ್ನು ಕಳ್ಕೊಂಡು ಒಂದು ಅಬದ್ಧ ಕೃಷ್ಣಾಷ್ಟಮಿ ಮಾಡ್ತಾ ಇದ್ದಾರೆ. ಇದನ್ನು ನನಗೆ ಹೇಳುವ ಅಧಿಕಾರ ಇದೆ. ಅವರ ಹತ್ರ ಅವರ ವಿದ್ಯಾರ್ಥಿಯಾಗಿ ನಾನು ಹೇಳುವುದು, ನನ್ನ ಗುರುಗಳು ತಪ್ಪು ಮಾಡಿದ್ದಾರೆ ಅಂತ. ಆದರೆ ನಾನು ಅದಕ್ಕೆ ಹೇಳುವುದೇನು ಅಂದರೆ, ಯಾವುದೇ ಒಂದನ್ನು ನಾವು ಸ್ವತಃ ವಿಚಾರ ಮಾಡಬೇಕು. ಈಗ ಇದಕ್ಕೆ ಅಷ್ಟೇ ಅಲ್ಲ ನಾನು ಹೇಳೋದು. ಈಗ ಇಲ್ಲಿ ನಮ್ಮ ಘಟ್ಟದ ಮೇಲೆ ಈಗೆಲ್ಲ ಶ್ರಾವಣ ಪಕ್ಷದ ಅಷ್ಟಮಿ ಮಾಡ್ತಾರಲ್ಲ, ಇದನ್ನು ಯಾಕೆ ಶಿಷ್ಯರು ವಿರೋಧಿಸುವುದಿಲ್ಲ? ನಮ್ಮ ಗುರುಗಳು ಮಾಡ್ತಾ ಇರೋದು ತಪ್ಪು, ನಾವು ಮಾಡೋಲ್ಲ ಅಂತ ಹೇಳುವ ತಾಕತ್ತಾಗಿ ತೋರಿಸೋಲ್ಲ. ತಪ್ಪು ಎಲ್ಲಿದ್ದು ತಿದ್ದಬೇಕು. ಶ್ರಾವಣ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣ ಹುಟ್ಟಿದ ದಿವಸವೇ ಇಲ್ಲ, ರೋಹಿಣಿ ಇಲ್ಲ, ಬೇರೆ ಅವನು ಹುಟ್ಟಿದ್ದು ಅದನ್ನು ಆಚಾರ್ಯ ಹೇಳಿದ್ದಾರೆ. ಇಷ್ಟಿದ್ದು ಕೂಡ ಕಣ್ಪಟ್ಟಿ ಕಟ್ಟಿಕೊಂಡು ನಾವು ಶ್ರಾವಣ ಕೃಷ್ಣ ಅಷ್ಟಮಿಯೇ ಮಾಡೋದು, ನಾವು ಮೂಲ ಸಂಸ್ಥಾನ ಅಂತ ಕೂತ್ಕೊಳ್ತಾರಲ್ಲ, ಇವರನ್ನು ಯಾಕೆ ತಿದ್ದುವುದಿಲ್ಲ? ಮೊದಲು ತಪ್ಪು ಮಾಡುವುದು ಯಾವ ಮಠದವ್ರು ಮಾಡಿದ್ರು ಒಂದು ತಪ್ಪನ್ನು ತಪ್ಪು ಅಂತ ಹೇಳಬೇಕು. ಆದ್ದರಿಂದ ಇನ್ನು ಮುಂದೆ ಆದರೂ ಆಚಾರ್ಯರು 700 ವರ್ಷಗಳಿಂದ ಬರೆದ ಗ್ರಂಥ ವ್ಯರ್ಥವಾಗುವುದನ್ನು ಸಾರ್ಥಕ ಮಾಡೋಣ. ವಿಷ್ಣು ತೀರ್ಥದ ವ್ಯಾಖ್ಯಾನ ಬರೆದಾರೆ. ತೂ ಅನ್ನೋದಕ್ಕೆ ಅವ್ರು ಅರ್ಥ ಬರೆದ್ರು. ರೋಹಿಣಿ ರಾತ್ರಿ ಇಳಿದಿದ್ದರು, ಅಷ್ಟಮಿ ಮಧ್ಯರಾತ್ರಿ ಇಳಿದಿದ್ರು, ಜಯಂತಿ ಆಗುತ್ತೆ ಅಂತ ವಿಷ್ಣು ತೀರ್ಥರು ಹೇಳಿದರು. ಅದೇ ತೂ ಅನ್ನೋದ್ರ ವಿವರಣೆ, ವಿಶೇಷ ಅಂಶ ಅದು ಅಂತ. ಹೀಗೆ ಸ್ಪಷ್ಟವಾಗಿ ಅಣ್ಣ ತಮ್ಮ ನಮಗೆ ಮಾಧ್ವರಿಗೆ ಇದು, ಉಳಿದವರು ಏನು ಬೇಕಾದ್ರೆ ಮಾಡಿ. ಯಾಕೆಂದರೆ ಶಿವವೈಷ್ಣವರಿಗೆ ಅಷ್ಟಮಿ ಮತ್ತು ಜಯಂತಿ ಬೇರೆ, ಆ ಭ್ರಮೆಯಲ್ಲೇ ಇದ್ದಾರೆ ಅವರು. ಆ ಭ್ರಮೆಯನ್ನು ಇವರು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಮತ್ತೆ ನಾನು ಅದರ ಬಗ್ಗೆ ಒಂದು ಸಂಸ್ಕೃತದಲ್ಲಿ ವಿಸ್ತಾರವಾದ ವ್ಯಾಖ್ಯಾನ ಬರೆದಿದ್ದೇನೆ. ಅದು ಪ್ರಕಟವಾದಾಗ ನನ್ನ ಆಶಯ ಸ್ಪಷ್ಟವಾಗುತ್ತೆ. ಜಾತಕಂಸೋದ ಮಂತ್ರವನ್ನು ಹೇಳೋದು ತಪ್ಪು, ಅಂಕಿ ಮಂತ್ರ ಬರೀ ಒಂದೆರಡು ಅಲ್ಲ, ಅನೇಕ ತಪ್ಪುಗಳಿದೆ ಈ ಆಚರಣೆಯಲ್ಲಿ.
ಅದನ್ನು ಇನ್ನಾದರೂ ಆಚಾರ್ಯರು ಹೇಗೆ ಹೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಇದು ನನಗೆ ದುಃಖ ಎಂದು 700 ವರ್ಷದಿಂದಲೂ ಇದು ವೇಸ್ಟ್ ಆಗ್ತಾ ಉಂಟಲ್ಲ. ಅವರು ಜಯಂತಿ ಕಲ್ಪ ಅಂತ ಹೆಸರಿಟ್ಟದ್ದು ಯಾಕೆ? ಜನ್ಮಾಷ್ಟಮಿ ಕಲ್ಪ ಅಂತ ಬರಿಬೇಕಿಂತ ಬೇಡ. ಅದನ್ನೇ ಈ ತನಕ ಪಾಠ ಮಾಡುವವರು ಏನು ಹೇಳ್ತಿದ್ರು ಗೊತ್ತಾ? ಹೌದು, ಜನ್ಮಾಷ್ಟಮಿ ಕಲ್ಪ ಹೌದು, ಅದು ಜಯಂತಿ ಅನ್ನೋದು ಜನ್ಮಾಷ್ಟಮಿಯಲ್ಲಿ ವಿಶೇಷ ಅಂತ ಅದನ್ನು ಹೆಸರು ಕೊಟ್ಟರು ಅಂತ. ಅಲ್ಲಿ ವಿಶೇಷಕ್ಕಲ್ಲ, ಸಾಮಾನ್ಯ ಕಲ್ಪ ಅಲ್ವ ಅದು. ಯಾವತ್ತು ಕೃಷ್ಣ ಜನ್ಮ ಆಚರಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಬರೆದದ್ದಲ್ವ, ಆ ಹೆಸರಿನಿಂದ ಸೂಚಿಸಿದರು ಅವರು. ಕೃಷ್ಣಾಷ್ಟಮಿ ಕಲ್ಪ ಅಂದರು, ಜನ್ಮಾಷ್ಟಮಿ ಕಲ್ಪ ಅಂದರು, ಜಯಂತಿ ಕಲ್ಪವೇ. ಯಾಕೆಂದರೆ ಜಯಂತಿ ಅಲ್ಲದ ಜನ್ಮಾಷ್ಟಮಿ ಇಲ್ಲ. ಎರಡಕ್ಕೂ ವ್ರತೈಕ್ಯವಲ್ಲ, ಈ ಐಕವ್ರತ್ಯವನ್ನ ಆ ಹೆಸರಿನಲ್ಲೇ ಸೂಚಿಸಿದ್ದಾರೆ. ಇದೊಂದು ಹೊಳೆಯಲಿಲ್ಲ ಅಂದರೆ ಅಂಥ ಧರ್ಮಶಾಸ್ತ್ರ ಪಂಡಿತರಿಗೆ ನೊಬೆಲ್ ಪ್ರೈಸ್ ಕೊಡಬೇಕು. ಹೀಗೆ ಆದ್ದರಿಂದ ಇನ್ನಾದರೂ ಆ ಆಚಾರ್ಯರು ಬರೆದ ಗ್ರಂಥ, ವಿಷ್ಣು ತೀರ್ಥರು ಬರೆದ ಗ್ರಂಥವನ್ನು ಸಾರ್ಥಕ್ಯ ಮಾಡೋಣ. ಸಾರ್ಥಕ್ಯ ಮಾಡಿ ಜಯಂತಿ ಸಿಂಹ ಮಾಸದಲ್ಲಿ, ಇದು ಎಲ್ಲರಿಗೂ, ಬರೀ ತೌಳವರಿಗೆ ಅಥವಾ ಸೌರಮಾಸ ಆಚರಣೆಯವರಿಗಲ್ಲ, ಎಲ್ಲ ಮಾಧ್ವರಿಗೆ ಸಿಂಹ ಮಾಸದಲ್ಲಿ ಅಷ್ಟಮಿ ಮಾಡತಕ್ಕ ಸದ್ಬುದ್ಧಿಯನ್ನು ಮಧ್ವಾಚಾರ್ಯ ಕೊಡಬೇಕು. ಸಿಂಹ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಜಯಂತಿ ನಕ್ಷತ್ರ, ರೋಹಿಣಿ ನಕ್ಷತ್ರ ಇದ್ದೇ ಇರ್ತದೆ. ಆದ್ದರಿಂದ ಅದು ಎಲ್ಲವೂ ಕೃಷ್ಣ ಜಯಂತಿ. ಕೃಷ್ಣ ಜನ್ಮಾಷ್ಟಮಿ ಬೇರೆ ಇಲ್ಲವೇ ಇಲ್ಲ, ಅದೇ ತಪ್ಪಾಗಿರೋದು. ಈಗ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜಯಂತಿ ಎಂದು ಬರೀತಾರೆ, ಕೃಷ್ಣ ಲೀಲೋತ್ಸವ ಕೃಷ್ಣ, ಅದು ಏನು ಎರಡು? ಶಾಸ್ತ್ರ ಪ್ರಕಾರ ಮಧ್ವಾಚಾರ್ಯ ವಚನ ಪ್ರಕಾರ ಎರಡು ಹಬ್ಬ ಇಲ್ಲ. ಆದರೂ ಪಂಚಾಂಗದವರು ಬರೀತಾರೆ, ಗೊತ್ತಿಲ್ಲ ಅವರಿಗೆ ಈ ಜಯಂತಿ ಕಲ್ಪ ಅರ್ಥ ಆಗಲಿಲ್ಲ. ಆ ಪಂಚಾಂಗ ಕಲ್ಪ ಮಾಡಿದ ತಪ್ಪನ್ನು ಮಠಗಳವರು ಅನುಸರಿಸುವುದು. ಅದು ಹೋಗಿ ಇನ್ನಾದರೂ ಆಚಾರ್ಯರು ಎಷ್ಟು ಯಾವ ಜಯಂತಿ ಬಗ್ಗೆ, ಯಾವ ನವಮಿ ಬಗ್ಗೆ ಅಥವಾ ಜನ್ಮ ವರ್ಧಂತಿ ಬಗ್ಗೆ ಆಚಾರ್ಯರು ಬರೆದಿದ್ದಾರೆ. ಇದರಲ್ಲಿ ಎಷ್ಟು ವಿವಾದಗಳಿದ್ದರಿಂದ ಅದಕ್ಕೊಂದು ತೀರ್ಮಾನ ಮಾಡಬೇಕು ಅಂತ ಬರೆದರೆ, ರಚನೆ ಮಾಡಿದರೆ, ಆ ತೀರ್ಮಾನ ಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲ, ಅದನ್ನು ಅನುಸರಿಸುವ ಯೋಗ್ಯತೆ ಇಲ್ಲ ಅಂದರೆ ನಾವು ಮಾಧ್ವರಾಗಲಿಕ್ಕೆ ನಾಲಾಯಕ, ಮಧ್ವಾಚಾರ್ಯರಿಗೆ ದ್ರೋಹ ಮಾಡ್ತಾ ಇದ್ದೇವೆ. ಇನ್ನಾದರೂ ಮಧ್ವಾಚಾರ್ಯ ಹೇಳಿದ್ದನ್ನು ಯಥಾವತ್ತಾಗಿ ಅನುಸರಿಸತಕ್ಕಂಥ ಬುದ್ಧಿ ಮಧ್ವಾಚಾರ್ಯ ಎಲ್ರಿಗೂ ಕೊಡಲಿ ಅಂತ ನಾನು ಆಶಿಸ್ತೇನೆ.